ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಮೊದಲ ಪಂದ್ಯದಲ್ಲಿ RCB ಗೆದ್ದು ಭರ್ಜರಿ ಆಗಿರುವಂಥ ಶುಭಾರಂಭ ಮಾಡಿದೆ. ಚಾಂಪಿಯನ್ ರೀತಿಯಲ್ಲಿ ಆಟ ಇತ್ತು ನಿನ್ನೆ ಮೊದಲ ಪಂದ್ಯ. ಸೊ ಯಾವಾಗಲೂ ಕೂಡ RCB ಮೊದಲ ಪಂದ್ಯವನ್ನು ದೇವರಿಗೆ ಅರ್ಪಣೆ ಮಾಡುತ್ತೆ. ಆದರೆ ಈ ಬಾರಿ ಹಂಗಿರಲಿಲ್ಲ. ಅಭಿಮಾನಿ ದೇವರಿಗೆ ಅರ್ಪಿಸುವ ಮುಖಾಂತರ ಭರ್ಜರಿ ಆಗಿರುವಂಥ ಶುಭಾರಂಭ RCB ಮಾಡಿದೆ. ಸೊ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಅಂದರೆ ಗೆಲ್ಲಬಹುದು ಅನ್ನೋಂಥ ನಿರೀಕ್ಷೆ ಇತ್ತು. ಬಟ್ ಈ ಪರಿಯಾಗಿ ಭರ್ಜರಿ ಆಗಿರುವಂಥ ಗೆಲುವು ಸಿಗುತ್ತೆ ಅಂತೇಳಿ ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದು 200+ ಟಾರ್ಗೆಟ್ ಇದ್ದಾಗ. ಸೊ ಭರ್ಜರಿ ಆಗಿರುವಂಥ ಗೆಲುವು. ಸೊ ಹಂಗಾಗಿ ನಿನ್ನಿನ ಪಂದ್ಯ ಯಾವ ರೀತಿ ಆಗಿತ್ತು, ವಿರಾಟ್ ಕೊಹ್ಲಿ ಆಗಿರ್ಬೋದು, ದೇವದತ್ ಪಡಿಕ್ಕಲ್ ಅವರ ಆರ್ಭಟ ಯಾವ ರೀತಿ ಆಗಿತ್ತು, ಆಮೇಲೆ ನಮ್ಮ ಫೀಲ್ಡಿಂಗ್ ಅಂತ ಬಂದಾಗ ಫಿಲ್ ಸಾಲ್ಟ್ ಅವರ ಅದ್ಭುತ ಫೀಲ್ಡಿಂಗ್ ಇತ್ತು, ಆಮೇಲೆ ಹೈದರಾಬಾದ್ ಎಡವಿದ್ದು ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. IPL ಹಬ್ಬ, RCB ಶುಭಾರಂಭ. RCB ನಿಜವಾಗಲೂ ಕೂಡ ಚಾಂಪಿಯನ್ ರೀತಿಯಲ್ಲಿ ಆಟ ಆಡ್ತು ನಿನ್ನೆ. ಸೊ ಭರ್ಜರಿ ಆಗಿರುವಂಥ ಗೆಲುವು ಸಿಕ್ಕಿದೆ. ಅಭಿಮಾನಿಗಳು ಏನು ನಿರೀಕ್ಷೆ ಮಾಡಿದ್ರು ಅದೇ ರೀತಿಯಾಗಿ ಪಂದ್ಯ ಅಂತೂ ಇತ್ತು ನಿನ್ನೆ. ಸೊ ಯಾರೆಲ್ಲ ಹೋಗಿದ್ರು ಸ್ಟೇಡಿಯಂ ಬಳಿ ಅವರಿಗೇನು ನಿರಾಸೆ ಆಗಿಲ್ಲ ನಿನ್ನೆ. ಸೊ ಆ ರೀತಿಯ ಪ್ರದರ್ಶನ ಇತ್ತು. ಎಂದಿನಂತೆ ವಿರಾಟ್ ಕೊಹ್ಲಿ ಅವರ ಕಂಟಿನ್ಯೂ ಫಾರ್ಮ್ ಅಂತೂ ಮುಂದುವರಿತಾ ಇದೆ. ಇನ್ನು ರಜತ್ ಪಾಟಿದಾರ್ ಕೂಡ ಫಾರ್ಮಲ್ಲಿದ್ದಾರೆ. ಬಟ್ ಒಂದು ನಮಗೆ ಬೇಸರ ಅಂದರೆ ಫಿಲ್ ಸಾಲ್ಟ್ ಆಡದೇ ಇದ್ದಿದ್ದು. ಪರವಾಗಿಲ್ಲ, ನೋಡೋಣ ಮುಂದಿನ ಪಂದ್ಯಗಳಲ್ಲಿ ಹೇಗೆ ಆಡ್ತಾರೆ ಅಂತ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಅದರ ಜೊತೆಗೆ ಪಬ್ಲಿಕ್ ಕರೆ ಕೂಡ ಇರುತ್ತೆ. ಅಂದರೆ ನಿನ್ನೆಯ ಪಂದ್ಯ ಯಾವ ರೀತಿಯಾಗಿತ್ತು, RCB ಆರ್ಭಟ ಹೇಗಿತ್ತು, ಅದರ ಬಗ್ಗೆ ನೀವು ಮುಕ್ತವಾಗಿ ನಿಮ್ಮ ಅನಿಸಿಕೆಯನ್ನು ಕೂಡ ಶೇರ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ನಿನ್ನೆ ಇದೇ ಟೈಮಲ್ಲಿ, ನಿನ್ನೆ 3 ಗಂಟೆ ಟೈಮಲ್ಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ಎರಡು ತಂಡ ಬಲಿಷ್ಠವಾಗಿದೆ. ಬಟ್ RCB ಬಿಡೋದಿಲ್ಲ, ಯಾಕಂದರೆ ಡಿಪೆಂಡಿಂಗ್ ಚಾಂಪಿಯನ್. ಬಟ್ ಚಾಂಪಿಯನ್ ರೀತಿಯೇ ಆಟ ಆಡುತ್ತೆ ಅಂತ ಹೇಳಿ ನೀವು ಕೂಡ ಹೇಳಿದ್ರಿ. ಅದೇ ರೀತಿಯಾಗಿ ಬಟ್ ಆದರೆ 15 ಓವರಲ್ಲೇ ಪಂದ್ಯವನ್ನು ಮುಗಿಸ್ತಾರೆ ಅನ್ನೋದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಈ ಟೀಮ್ ನೋಡಿದ್ರೆ ಕಳೆದ ಬಾರಿಗಿಂತ ಈ ಬಾರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ ಅನ್ಸುತ್ತಾ ಹೇಗೆ? ಖಂಡಿತ. ನಿನ್ನೆಯ ಮ್ಯಾಚ್ ನೋಡಿದರೆ ಹ್ಯಾಜಲ್ವುಡ್ನ ಯಶ್ನ ನಾವು ಮಿಸ್ ಮಾಡ್ಕೊಳ್ಳೇ ಇಲ್ಲ. ಅದನ್ನು ಡಫಿ ತುಂಬ ಚೆನ್ನಾಗಿ ಒಂದು ಫುಲ್ಫಿಲ್ನ ಮಾಡಿದರು. ಅದ್ರ ಜೊತೆಗೆ ಮೊದಲ ಗೆಲುವು ಏನಿರುತ್ತಲ್ಲ ತುಂಬ ಉತ್ಸಾಹ ತಂದು ಕೊಡುತ್ತೆ ತಂಡಕ್ಕೆ. ಆ ಒಂದು ಆತ್ಮಸ್ಥೈರ್ಯ ಅಥವಾ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆ ಹುಮ್ಮಸ್ಸು, ಆ ಖುಷಿ, ಅದರಲ್ಲೂ ಕೂಡ ನಿಮಗೆ ಮೇನ್ ಪ್ಲೇಯರ್ಸೇ ಆಡಿ ಆ ವಿನ್ ತಂದು ಕೊಡ್ತಾರಲ್ಲ, ಅದು ಮಾತ್ರ ಇನ್ನೂ ಇಂಪ್ರೆಸಿವ್ ಆಗಿರುತ್ತೆ. ಕೊಹ್ಲಿ ಕೊನೆಯವರೆಗೂ ಇದ್ದು ಗೆಲ್ಲಿಸಿದ್ರು ಅನ್ನುವಂಥದ್ದು ಆ ಮಾತು, ಆ ಒಂದು ಗೆಲುವು ಇದೆಯಲ್ಲ, ತುಂಬ ಇಂಪ್ರೆಸಿವ್ ಆಗಿ ಮೂಡಿಬಂತು. ಈ ಒಂದು ಸರಣಿ ಆರಂಭಕ್ಕೂ ಮುಂಚೆ ಇದೇ ಅಭಿಷೇಕ್ ಶರ್ಮಾ ಒಂದು ಮಾತು ಹೇಳ್ತಾರೆ, ಹೆಡ್ ಹೊಡಿತಾರೆ RCB ಜೊತೆ, ಅವ್ರಿಗೆ ಆಡೋದಕ್ಕೆ ತುಂಬ ಇಷ್ಟ, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಟ್ರೋಲು ಆಗಿತ್ತು. ಬನ್ನಿ ನಾವು ನೋಡ್ಕೋತೀವಿ ಅಂತಾನೆ ಅಂದಿದ್ವಿ. ಬಟ್ ಹೆಡ್ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ನೋಡಿದ್ರೆ ಹೌದೌದು, ಸಖತ್ತಾಗಿತ್ತು ಅದು. ಆಕ್ಚುಲಿ ಮಾಡ್ತಾರೆ. ವಿರಾಟ್ ಕೊಹ್ಲಿ ಗಮನದಲ್ಲಿ ಎಲ್ಲವೂ ಇರುತ್ತೆ, ಹೇಗೆ ಎಲ್ಲ ಇರುತ್ತೆ. ತಂಡದ ಬಗ್ಗೆ, ಆಟಗಾರರ ಬಗ್ಗೆ ಯಾರು ಏನೇ ಅಂದ್ರೂ ಕೂಡ ವಿರಾಟ್ ಬಿಡೋದಿಲ್ಲ. ಲಾಸ್ಟ್ ಇಯರ್ ಶ್ರೇಯಸ್ ಅಯ್ಯರ್ ಕೂಡ ಭಾರಿ ಓವರ್ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಅವ್ರಿಗೂ ಟಕ್ಕರ್ ಕೊಟ್ಟಿದ್ರು. KL ರಾಹುಲ್ ಒಬ್ರು ಬಚಾವಾಗಿದ್ರು, ಯಾಕಂದ್ರೆ ಔಟ್ ಆಗಿ ಇವ್ರು ಒಳಗಡೆ ಹೋಗಿದ್ದಕ್ಕೆ ಬಚಾವಾಗಿದ್ರು. ಬಟ್ ಈ ಸರಿನೂ ಅಂಥದ್ದು ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಇಂಥವ್ರಿಗೆಲ್ಲ ಕೊಟ್ಟು ಅವರು ಇದಕ್ಕೆ ಫೇಮಸ್ ಕೊಹ್ಲಿ. ಅದನ್ನ ನೋಡೋದಕ್ಕೆ ಎಷ್ಟೋ ಜನ ಇಷ್ಟಪಡ್ತಾರೆ. ನಿನ್ನೆ ನೋಡಿ ಹೆಡ್ ಔಟ್ ಆದ ತಕ್ಷಣ ವಿರಾಟ್ ಸೆಲೆಬ್ರೇಷನ್ ಅವ್ರ ಹತ್ರನೇ ಪಕ್ಕದಲ್ಲಿ ಹೋಗಿ ಒಂದು ಸ್ವಲ್ಪ ಅಂತ ಹೇಳಿ ಚೀರ್ತಾರೆ. ಬಟ್ ಖುಷಿ ಕೊಡ್ತು. ನಿನ್ನೆ RCB ಅಭಿಮಾನಿಗಳು ಯಾವ ರೀತಿ ಮ್ಯಾಚ್ ಬೇಕು ಅಂತಿದ್ರಲ್ಲ ಆ ಥರ ಸಿಕ್ತು ಅಂತ ಅನ್ಕೋತೀನಿ. ಪ್ರತಿ ಸರಿ ಏನಾಗ್ತಿತ್ತು ಅಂದರೆ ಬಾಯಿಗೆ ಬರಿಸೇ ಗೆಲ್ಲೋದು, ಬಾಯಿಗೆ ಬರಿಸೇ ಗೆಲ್ಲ RCB ಅಂದರೆ ಬಾಯಿಗೆ ಬರಿಸೇ ಗೆಲ್ಲೋದು. ಬಟ್ ಏನು ನಿನ್ನೆ ಆಡಿದ್ದು ಆಟ ನೋಡಿದ್ರೆ 200 ನಾನು ಅನ್ಕೊಂಡಿದ್ದೆ ಕ್ಲೋಸ್ ಗೇಮ್ ಆಗುತ್ತೆ, ಕೊನೆವರೆಗೂ ಬರುತ್ತೆ, ಲಾಸ್ಟ್ 15-14 ರನ್ ರೇಟ್ ಬರುತ್ತೇನೋ, ಹಿಂಗೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೆಂದರೆ ಪಿಚ್ ಒಂದು ಸ್ವಲ್ಪ ಆರಂಭದಲ್ಲಿ ಸ್ವಿಂಗ್ ಆಗಿ ಸ್ಟಾರ್ಟ್ ಆಗಿತ್ತು. ಅಷ್ಟಾದರೂ ನ್ಯೂ ಬಾಲಲ್ಲಿ ಏನಾದರೂ ವಿಕೆಟ್ಸ್ ಹೋಗುತ್ತೆ ಅಂದ್ಕೊಂಡ್ವಿ. ಸಾಲ್ಟ್ ಹೋದ್ರು. ಬಟ್ ಅದಾದ ನಂತರ ಪಡಿಕ್ಕಲ್ ಬಂದ ಮೇಲೆ ಇಡೀ ಗೇಮ್ ಚೇಂಜ್ ಆಗಿಬಿಡ್ತು. ಗೇಮ್ ಚೇಂಜರೇ ನಿನ್ನೆ ಪಡಿಕ್ಕಲ್, ಅದು ಕೂಡ ಕನ್ನಡಿಗ ಹುಡುಗ. ಪ್ಲೇಯಿಂಗ್ 11ನಲ್ಲಿ ಆಡಿಸಿಲ್ಲ ಅಂದ ತಕ್ಷಣ ಓಕೆ ಕನ್ನಡದವ್ರನ್ನ ಆಡಿಸಿಲ್ಲ ಅಂತ ಬೇಜಾರಂತೂ ಖಂಡಿತವಾಗ್ಲೂ ಇತ್ತು. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡಿದ್ರು ಅಂದರೆ ಒನ್ ಸೈಡ್ ಗೇಮ್ ಆಗಿಬಿಡ್ತು. ಸನ್ ರೈಸರ್ಸ್ ಹೆಡ್ ಏನಿರುತ್ತ ಆ ತಲೆಯ ಶಿರಾನೇ ಕಡ್ದಂಗೆ ಆಗಿಬಿಡ್ತು. ಪ್ರತಿಯೊಂದು ಬಾಲ್ನು ಬೌಂಡ್ರಿ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು. ಆ ಒಂದು ಒಳ್ಳೆ ಡಿಫ್ರೆಂಟ್ ಬ್ಯಾಟಿಂಗ್ ಸ್ಟೈಲ್ ಇತ್ತು ಅಂತ ಅನ್ಸುತ್ತಲ್ವಾ? ಈ ಬಾರಿ ನಿರಾಳರಾಗಿದ್ದಾರೆ. ಪ್ರತಿ ಸಾರಿ ಒಂದು
ವಿರಾಟ್ ಕೊಹ್ಲಿನೂ ಹಂಗೆ, ದೇವದತ್ ಪಡಿಕಲ್ ಹಂಗೆ. ಏನ್ ಗೊತ್ತಾ, ಪ್ರತಿ ಸರಿ ಟೆನ್ಷನ್ ಇರ್ತಿತ್ತು, ಏನಂತ ಗೆಲ್ಬೇಕಪ್ಪ ನಾವು, ಕಪ್ ಗೆಲ್ಬೇಕು. ಈ ಸರಿ ಏನೂ ಇಲ್ಲ, ಗೆದ್ದಿದೀವಿ ನೋಡಿ, ಹೆಂಗ್ ಬೇಕಾದಂಗೆ ಆಡೋಣ. ಆ ಮೈಂಡ್ ಫ್ರೀ ಇದ್ದಾಗ ಇಂಥ ಹೊಡಿಬಡಿ ಆಟ ಖಂಡಿತವಾಗ್ಲೂ ಬರುತ್ತೆ. ಮತ್ತೆ ಏನು ಅಂತಂದ್ರೆ ಆತ ಒಬ್ಬನೇ ಅಲ್ಲ, ಕೆಳಗಡೆ ಬಂದಂತಹ ಇವರು ರಜತ್ ಪಟೇದಾರ್ ಕೂಡ ಹಂಗೆ ತುಂಬ ಚೆನ್ನಾಗಿ ಆಡಿದ್ರು. ಆಮೇಲೆ ವಿರಾಟ್ ಕೊಹ್ಲಿ ಕೊನೆವರೆಗೂ ನಿಂತರು. ನಮಗೆ ಈ ತಂಡದ ಫಿನಿಷರ್ ಆಗಿ ಟೀಮ್ ಡೇವಿಡ್ ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ಆಡಿ ಅದನ್ನು ಫಿನಿಶಿಂಗ್ ಲೈನಿಗೆ ತೊಗೊಂಡ್ಬಂದು ದಾಟಿಸಿ ಕೊನೆಗೆ ಬರೋದಿದೆಯಲ್ಲ, ಅದು ತುಂಬ ಇತ್ತು. ಮತ್ತು ಇನ್ನೊಂದೇನು ಅಂತಂದರೆ, ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ನಡುವಿನ ಒಂದು ಪಾರ್ಟ್ನರ್ಶಿಪ್ ಇತ್ತಲ್ಲ, ಅದು ತುಂಬ ಇಂಪ್ರೆಸಿವ್ ಆಯಿತು. ನೀವು ದೊಡ್ಡ ಮೊತ್ತವನ್ನು ಚೇಸ್ ಮಾಡುವಾಗ ಒಂದು ಸ್ವಲ್ಪ ಗಾಬರಿ ಆಗುತ್ತೆ ಮೊದಲ ವಿಕೆಟ್ಗೆ. ನಾನು ಅಂದ್ಕೊಂಡೆ ಒಂದು 6 ಓವರ್ ನೋಡ್ಕೊಂಡು ಆಡ್ಬೋದೇನೋಪ್ಪ ಅಂತ ಹೇಳಿ. ಬಟ್ ಬ್ಯಾಕ್ ಟು ಬ್ಯಾಕ್ ಕೌಂಟರ್ ಔಟ್ ಮಾಡಿರೋದ್ರಿಂದ ಈಸಿ ಆಗಿಬಿಡ್ತು. 6 ಓವರಲ್ಲೇ ನಿಮಗೆ 80+ ಕ್ರಾಸ್ ಆದ ತಕ್ಷಣ ಮ್ಯಾಚ್ ವಿನ್ನಿಂಗ್ ರೇಟಲ್ಲಿ ಬಂದುಬಿಡ್ತು. ಅದನ್ನೇ ಮೇಂಟೈನ್ ಮಾಡಿದ್ರು. ಎಲ್ಲೂ ಕೂಡ ಅವ್ರ ರನ್ ರೇಟ್ ಕಡಿಮೆ ಆಯಿತು, ಈ ಓವರಲ್ಲಿ 2 ಬಂತು 3 ಬಂತು, ಎಲ್ಲೂ ಆಗಲಿಲ್ಲ. ಪ್ರತಿ ಓವರಲ್ಲೂ ಬೌಂಡ್ರಿಗಳು ಬರ್ತಾ ಇತ್ತು, ಸಿಕ್ಸ್ಗಳೇ ಜಾಸ್ತಿ ಹೊಡಿತಾ ಇದ್ರು, ಮತ್ತು ಬ್ಯಾಟಿಗೆ ಈಸಿಯಾಗಿ ಬಾಲ್ ಬರ್ತಾ ಇತ್ತು. ಇನ್ನೊಂದಂದರೆ SRHನಲ್ಲಿ ಬಾಲರ್ಸೇ ಇಲ್ಲ, ಗಲ್ಲಿ ಕ್ರಿಕೆಟರ್ಸು ಆ ಥರ ಬಾಲಿಂಗ್ ಹಾಕಲ್ಲ, ಅಷ್ಟು ಸುಲಭವಾದಂಥ ಬಾಲಿಂಗ್ನ ಅದು ಪ್ಲಸ್ ಆಯಿತು ಅಂತ RCBಗೆ. ಯಾಕಂದರೆ ಟಾಸ್ ಗೆದ್ದಿದೆ ಮೇನ್ RCBದು. ಹೌದೌದು, ಯಾಕಂದರೆ ಚಿನ್ನಸ್ವಾಮಿ ಗೊತ್ತಲ್ಲ, ಚೇಜಿಂಗ್ ಫ್ರೆಂಡ್ಲಿ ಪಿಚ್ ಇದು. ಮತ್ತು ಅದರಲ್ಲೂ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡ್ಯೂ ಬೇರೆ ಬರುತ್ತೆ. ನಿನ್ನೆ ನೋಡಿ ಬೆಳಗ್ಗೆಯಿಂದನೂ ತಂಪು ವಾತಾವರಣ ಇತ್ತು, ಸಾಯಂಕಾಲ ಬೇಗನೆ ಡ್ಯೂ ಬಿದ್ದಿತ್ತು. ಅದೇ ಕಾರಣಕ್ಕಾಗಿ ಬಾಲರ್ಗಳಿಗೆ ಗ್ರಿಪ್ಪೇ ಸಿಗ್ತಾ ಇರಲಿಲ್ಲ. ಅಲ್ಲೂ ಹಾಗೆ ಆಯಿತು ನೋಡಿ, ಆರಂಭದಲ್ಲಿ ಅವ್ರದ್ದು 3 ವಿಕೆಟ್ ಹೋದರೂ ಕೂಡ ಅದನ್ನು 200 ರೀಚ್ ಮಾಡೋದಕ್ಕೆ ಸಹಕಾರಿ ಆಯ್ತು. ಅದು ಅಂದರೆ ಬಾಲ್ ಒಂದು ಸ್ವಲ್ಪ ಹಳೇದಾದ ತಕ್ಷಣ ಬಾಲ್ ಸ್ವಿಂಗ್ ಆಗಲೇ ಇಲ್ಲ, ಮತ್ತು ಸ್ಪಿನ್ ಆಗೋದಕ್ಕೆ ಆಸ್ಪದನೇ ಇರಲಿಲ್ಲ. ಈಸಿಯಾಗಿ ಬ್ಯಾಟಿಗೆ ಬರ್ತಾ ಇತ್ತು, ಹೊಡಿತಾನೆ ಇದ್ರು. ಅವರು ಹೊಡೆದ್ರು, ನಾವು ಹೊಡೆದ್ವಿ. ಬಟ್ ಅವ್ರಿಗಿಂತ ಇಂಪ್ರೆಸಿವ್ ಆಗಿ ನಾವು ಹೊಡೆದ್ವಿ ಅನ್ನೋದು ಖುಷಿ ಸಂಗತಿ. ಬಟ್ ಏನು ಅಂತಂದರೆ SRHನ ಬಾಲಿಂಗ್ ತುಂಬ ವರ್ಸ್ಟ್ ಆಗಿತ್ತು, ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿತ್ತು. ಇನ್ನು RCB ನಾವು ನಿನ್ನೆ ಹೆಜಲ್ವುಡ್ ಇಲ್ಲ, ದಯಾಳ್ ಇಲ್ಲ, ಹೇಗಪ್ಪ ಅಂತ ಇದ್ವಿ. ಬಟ್ ಡಫಿ ಎಂಥ ಫಸ್ಟ್ ಮ್ಯಾಚ್ ಇದು RCBಯಲ್ಲಿ, ಅದು ಕೂಡ ಓವರಲ್ಲಿ 2 ವಿಕೆಟ್, ಅದು ಕೂಡ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್. ಈಗ ನೀವು ತಂಡದ ಶಿರವನ್ನೇ ತೆಗೆದುಬಿಟ್ರೆ ಇನ್ನೇನಾಗುತ್ತೆ. ಮತ್ತೆ ಅದಾದ ನಂತರ ನಿತೀಶ್ ಕುಮಾರ್ ರೆಡ್ಡಿನೂ ಬರ್ತಾರೆ, ಅವರು ಕೂಡ ಬೇಗ ವಿಕೆಟ್ ಹೋಗ್ತಾರೆ. ಮತ್ತೆ ಭುವನೇಶ್ವರ್ ಕುಮಾರ್ ಅಡ್ಡಿ ಇಲ್ಲ, ಆ ಒಂದು ಅವರ 4 ಓವರ್ ಕಂಪ್ಲೀಟ್ ಮಾಡಿ 31 ರನ್ ಕೊಟ್ಟರು. ಉಳಿದವ್ರು ಒಂದು ಸ್ವಲ್ಪ, ನಾನು ಯಾಕೋ ಮಂಗೇಶ್ ಯಾದವ್ನ ತಗೋತಾರೆ ಅನ್ಕೊಂಡಿದ್ದೆ. ಅಭಿನಂದನ್ ಸಿಂಗ್ನ ಆಡಿಸಿದ್ರು, ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಆದ್ರು. 3 ಓವರಲ್ಲೇ 38 ಕೊಟ್ಟರು. ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಕೊಡ್ಬೋದು ಹೇಗೆ ಅಭಿನಂದನ್ ಸಿಂಗ್ಗೆ? ಕೊಡ್ತಾರೆ. ಒಂದು ಮ್ಯಾಚಲ್ಲಿ ಫೇಲ್ಯೂರ್ ಆದ ತಕ್ಷಣ ಇದನ್ನು ಮಾಡಲ್ಲ, ಒಂದು 3-4 ಮ್ಯಾಚ್ ನೋಡ್ಬೋದು ಅಂತ ನಾನು ಅನ್ಕೊಳ್ತೀನಿ. ಬಟ್ ರೊಮಾರಿಯೋ ಶೆಫರ್ಡ್ ಬಾಲಿಂಗ್ನಲ್ಲಿ ನನಗೇನು ಅಷ್ಟು ಕಮಾಲ್ ಅನ್ನಿಸ್ಲಿಲ್ಲ, ತುಂಬ ಕೆಟ್ಟದಾಗಿ ಬಾಲಿಂಗ್ ಮಾಡಿದರು. ಅದನ್ನು ಬಿಟ್ಟರೆ ಕೃಣಾಲ್ ಪಾಂಡ್ಯ 2 ಓವರಲ್ಲಿ 26. ಬಾಲಿಂಗ್ ಅಲ್ಲಿ ನಿನ್ನೆ ಬಾಲಿಂಗ್ RCB ಪಿಚ್ ಅಂತ ಬಂದಾಗ 200 ಕಾಮನ್, ಅದು ವಿಷಯನೇ ಅಲ್ಲ. ಬಟ್ ನಮ್ದು ಮೇನ್ ಬೇಕಾದ್ರೆ ಸಾಲ್ಟು ಎಲ್ಲೋ ಒಂದು ಕಡೆ ಕಂಟಿನ್ಯೂ ಆಗ್ತಾ ಇದೆಯಾ ಹಳೆ ಫಾರ್ಮ್ ಅಂತೇಳಿ, ಅಂದರೆ ವೈಫೆಲ್ಲ ಕಂಟಿನ್ಯೂ ಆಗ್ತಾ ಇದೆ. RCB ಬೆಂಗಳೂರಿಗೆ ಬಂದಾದ ನಂತರನೂ ಕೂಡ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಆ ಫಾರ್ಮ್ ಅಂತ ನೋಡಿ. ನಿನ್ನೆ ಆ ವರ್ಲ್ಡ್ ಕಪ್ ಇನ್ನಿಂಗ್ಸೇ ಮುಂದುವರೆದಿದೆ ಎಲ್ರದ್ದು. ನಿನ್ನೆ ನೋಡಿ ನೀವು, ಯಾರ್ಯಾರು ಫಾರ್ಮಲ್ಲಿ ಇದ್ರು ಅವ್ರು ಚೆನ್ನಾಗಿ ಆಡಿದ್ದಾರೆ, ಯಾರ್ಯಾರು ಫಾರ್ಮಲ್ಲಿ ಇಲ್ವಾ ಅವ್ರು ಚೆನ್ನಾಗಿ ಆಡೇ ಇಲ್ಲ. ಒಂದು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇವರಿಬ್ಬರು ಕೂಡ ಫಾರ್ಮಲ್ಲಿ ಇರಲಿಲ್ಲ, ಮತ್ತು ಹಂಗೆ ಫೇಲ್ಯೂರ್ ಆದರು. ಇಲ್ಲೂ ಕೂಡ ಸಾಲ್ಟ್ ಫಾರ್ಮಲ್ಲಿ ಇರಲಿಲ್ಲ, ಇಲ್ಲೂ ಕೂಡ ಆಗ್ಯಾದ್ರು. ಫಾರ್ಮ್ಗೆ ಬಂದವ್ರು ಒಬ್ಬರೇ ಡಫಿ ತುಂಬ ಕೆಟ್ಟದಾಗ ಆಡಿದರು ವರ್ಲ್ಡ್ ಕಪ್ಪಲ್ಲಿ. ಅದನ್ನೆಲ್ಲ ಮರೆತು ಬಾಲಿಂಗ್ನ ಮಾಡಿದರು. ತುಂಬ ಒಳ್ಳೆ ಲೈನ್ ಆ್ಯಂಡ್ ಲೆಂತು. ಆ ಒಂದು ಲೈನ್ ಆ್ಯಂಡ್ ಲೆಂತಲ್ಲಿ ಮೊದಲು 3-4 ಓವರಲ್ಲಿ ಅವ್ರಿಗೆ ಬಾಲ್ ಟಚ್ ಆಗ್ತಾ ಇರಲಿಲ್ಲ, 2-3 ಬೌಂಡ್ರಿಗಳು ಎಡ್ಜಾಗಿ ಹೋಗಿದೆ. ಮತ್ತು ಅಂಥ ಒಂದು ಬಾಲಿಂಗ್ ಅಟ್ಯಾಕ್ ನಾನು ಅಂದ್ಕೊಂಡಿದ್ದೆ 140, 160ಗೆ ಇವ್ರನ್ನೆಲ್ಲ ತೆಗೆದುಬಿಡ್ತಾರೇನೋ ಅಂತ. ಬಟ್ ಅದಾದ ನಂತರ ಇಶಾಂತ್ ಕಿಶನ್ ಕ್ಲಶನ್ ತುಂಬ ಚೆನ್ನಾಗಿ ಆಡಿದರು. ಕೊನೆಗೆ ಅವರ ಆಟಗಾರ ನನಗೆ ತುಂಬ ಇಂಪ್ರೆಸಿವ್ ಮಾಡಿದ್ದು ಅಂತಂದರೆ ಇವರು ಅನಿಕೇತ್ ವರ್ಮಾ. ಎಂಥ ಬ್ಯಾಟಿಂಗ್, ಎಂಥ ಕ್ಲಾಸ್ ಬ್ಯಾಟಿಂಗ್. ನಿಮಗೆ ಒಬ್ಬ ಒಳ್ಳೆ ಫಿನಿಷರ್ ಸಿಕ್ಕಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಹೆಡ್ ಅಭಿಷೇಕ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ. ಇಂಥ ಒಬ್ಬ ಇಂಡಿಯನ್ ಟ್ಯಾಲೆಂಟೆಡ್ ಖಂಡಿತವಲ್ಲೂ ಆ ತಂಡದಲ್ಲಿರೋದು ಅವರ ಅದೃಷ್ಟ. ಬಟ್ ಬಾಲಿಂಗ್ ತುಂಬ 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 ಕಳಪೆಯಾಗಿದೆ. ಯಾರು ಓಕೆ, ಈಗ ನಮ್ಮಲ್ಲಿ ಡಫಿ ಇದ್ದಾರಪ್ಪ, ಒಂದು ಸ್ವಲ್ಪ ನೋಡ್ಕೊಂಡು ಆಡೋಣ, ಅಥವಾ ಭುವಿ ಇದ್ದಾರೆ ನೋಡ್ಕೊಂಡು ಆಡೋಣ ಅಂತ ಇತ್ತು. ಅವ್ರ ಹತ್ರ ನೋಡಿ ನೀವು, ಯಾರು ಒಬ್ಬರು ಕೂಡ ಅಂಥ ಬಾಲರ್ಗಳು, ಹೆದರಿಸುವಂಥ ಬಾಲರ್ಗಳು ಯಾರೂ ನಮಗೆ ಸಿಗಲೇ ಇಲ್ಲ. ಅದೇ ಕಾರಣಕ್ಕಾಗಿ ಅವ್ರದ್ದು ಅರ್ಧ ಸೋಲಾಯಿತು. ಮತ್ತು ಇನ್ನೊಂದೇನು ಅವ್ರದ್ದು ಸ್ಟ್ರೆಂತ್ ಏನು ಅಂದರೆ ಬ್ಯಾಟಿಂಗ್ ಸ್ಟ್ರೆಂತು. ಬ್ಯಾಟಿಂಗ್ ಸಿಕ್ಕರೆ 250 ಮೇಲೆ ಕೊಡಬೇಕು.
ಗೆಲ್ಬೇಕು ಅಂದ್ರೆ ಇಲ್ಲಾಂದ್ರೆ ಇಲ್ಲ ಅನ್ನೋ ತರ ಇದೆ ಅದು ಟೀಮ್. ಬರೀ ಏನ್ ಗೊತ್ತಾ, ಬರೀ 250 ಹೊಡಿಬೇಕು, 300 ಹೊಡಿಬೇಕು, ಇದನ್ನೇ ತಲೆಯಲ್ಲಿ ಗೆಲ್ಲೋ ತಲೆಲೇ ಇಲ್ಲ ಇವಕ್ಕೆ. ಹೌದೌದು, ಬರೀ 300 ಹೊಡಿಬೇಕು, ಬರೀ 300 ಹೊಡಿಬೇಕು, 300 ದಾಟಿಸ್ತೀನಿ, ಆ ದಾಖಲೆ ಮಾಡ್ತೀನಿ, ಈ ದಾಖಲೆ ರೆಸ್ ಮಿಟಲ್ ಅದನ್ನೇ ಬರೀ ಅದೇ ವಿಚಾರ, ಬರೀ ಅದನ್ನೇ ಹೊಡಿಬಿಡಿ ಅಂತ ಹೇಳಿದ್ದಾರೆ. ನಾವು ಹೊಡಿಬಿಡಿ ಆಡ್ತೀವಿ, ಹೊಡಿಬಿಡಿ. ಬಂದು ಸಿಚುವೇಶನ್ ನೋಡ್ಕೊಂಡು ಆಡಿ. ನಿನ್ನೆ ನೋಡಿ ಕಿಶನ್ ಚೆನ್ನಾಗಿ ಆಡಿದ್ರು ಅದನ್ನ. ವಿಕೆಟ್ಸ್ ಹೋದ್ಮೇಲೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಚೆನ್ನಾಗಿ ಓಡಿದ್ರು, ಅದ್ರ ಜೊತೆಗೆ ಬೌಂಡ್ರಿ ಸಿಕ್ಸರ್ಗಳನ್ನ ಕೂಡ ತಗೊಳ್ತಾ ಇದ್ರು. ಬಟ್ ಕೊನೆಗೆ ಇನ್ನು 4-5 ಓವರ್ ಇದೆ ಅನ್ನೋದಾಗಲೇ ಆ ಒಂದು ಇಬ್ಬರದು ವಿಕೆಟ್ ಹೋಯ್ತಲ್ಲ, ಅದು ತುಂಬ ಟರ್ನಿಂಗ್ ಪಾಯಿಂಟ್ ಆಯ್ತು ನಮಗೆ. ಒಂದು 20-30 ರನ್ ಕಂಟ್ರೋಲ್ ಆಯ್ತು ನಮಗೆ. 230-240 ಆದರೆ ಖಂಡಿತವಾಗ್ಲೂ ಪ್ರೆಷರ್ ಬೀಳ್ತಿತ್ತು. ಬಟ್ 200 ಅದನ್ನು ಆರಂಭದಲ್ಲೇ ಒಂದು ಸ್ವಲ್ಪ ವಿಕೆಟ್ ಹೋಗಿ ಕೂಡ ಟೆನ್ಷನ್ ಆದರೂ ಅದನ್ನು ಪಡಿಕಲ್ಲ ಅದನ್ನು ನಿರಾಳ ಮಾಡಿದರು. ಬಟ್ ನಿನ್ನೆಯ ಒಂದು ಮ್ಯಾಚ್ ಖಂಡಿತವಾಗ್ಲೂ ಒಂದು ಅರ್ಪಣೆ. ನಿನ್ನೆ ನೋಡಿ ಉದ್ಘಾಟನಾ ಪಂದ್ಯ ಅಂತ ಉದ್ಘಾಟನಾ ಅಂತ ಏನೂ ಇರಲಿಲ್ಲ. ನಿನ್ನೆ ಸಿಂಪಲ್ ಆಗಿ ಮ್ಯಾಚನ್ನ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಕಾರಣ ಏನಂದ್ರೆ ಕಾಲು ತುಳಿತ, 11 ಜನರ ಸಾವು, ಮೌನಾಚರಣೆ ಮಾಡಿದರು. ಬಟ್ ಈ ಸಂದರ್ಭದಲ್ಲಿ ನಾವು RCB ಮ್ಯಾನೇಜ್ಮೆಂಟ್ ಅನ್ನೋದಕ್ಕಿಂತ ಈ KSCಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸಾಕಷ್ಟು ಪ್ರಯತ್ನ ಪಟ್ಟು ಎಷ್ಟು ಅಲ್ಲಿ ಪೊಲೀಸರ ನಿಯೋಜನೆ ಮಾಡಿದ್ರು, ಮತ್ತೆ ಉಳಿದು ಪ್ರೇಕ್ಷಕರಿಗೂ ಅಲೌ ಮಾಡಿರಲಿಲ್ಲ. ಯಾರಿಗೆ ಟಿಕೆಟ್ ಇದೆ ಅವ್ರಿಗೆ ಮಾತ್ರ ಅಲೌ. ಮೆಟ್ರೋ ಸಿಸ್ಟಮ್ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲವೂ ಕೂಡ ಯಾವುದೂ ತೊಂದರೆ, ಯಾಕಂದರೆ ಒಂದು ಕಪ್ಪು ಚುಕ್ಕೆ ಇದೆ ಅಂತ ಅಂದಾಗ ಅದನ್ನು ಮರೆಮಾಚಬೇಕಾಗಿತ್ತು ನಾವು. ಅದನ್ನು ಮೊದಲ ಪಂದ್ಯದಲ್ಲೇ ಸಕ್ಸಸ್ ಕೂಡ ತಂದು ಕೊಡಬೇಕಾಗಿತ್ತು. ಎಲ್ಲಿಯೂ ಕೂಡ ನಿನ್ನೆ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ನಡೆದಿಲ್ಲ. ಅದಕ್ಕೆ ಪೊಲೀಸ್ ಮತ್ತು KSCಗೆ ನಾವು 100% ಆ ಒಂದು ಏನು ಶ್ರೇಯಸ್ ಅವ್ರಿಗೆ ಹೋಗುತ್ತೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅದೇ ಥರ RCB ಮೊದಲ ಗೆಲುವನ್ನು 11 ಜನ ಏನು ಸಾವನ್ನಪ್ಪಿದ್ರು ಫ್ಯಾನ್ಸು, ಅವರಿಗೆ ಅರ್ಪಣೆ. ಆಮೇಲೆ ನಿನ್ನೆ ರಜತ್ ಪಾಟೀಲ್ ಅವರ ಕ್ಯಾಪ್ಟನ್ಸಿ ಇತ್ತಲ್ಲ, ಅಂದ್ರೆ ಡಫಿಗೆ ಕಂಟಿನ್ಯೂ 4 ಓವರ್ ಹಾಕ್ಸ್ಬಿಟ್ರಲ್ಲ, ಅದು ಯಾವ ತರ ಪ್ಲಾನಿಂಗ್ ಇತ್ತು ಅಂದ್ರೆ ಭುವನೇಶ್ವರ್ ಕುಮಾರ್ ಮತ್ತೆ ಡಫಿಗೆ ಅಂದ್ರೆ ಬೇಗನೆ ಅವ್ರನ್ನ ಮುಗಿಸ್ಬಿಡ್ಬೇಕು. ಒಂದು ಆಕ್ಚುಲಿ ಶಾಕ್ ನನಗದು. 1 ಓವರ್ ಇಟ್ಕೋತಾರೆ ಅಂತ ಅನ್ಕೊಂಡಿದ್ದೆ ನಾನು, 3 ಓವರ್ ಕೊಡ್ತಾರೆ. ಬಟ್ ಐಡಿಯಾ ಚೆನ್ನಾಗೇ ಇತ್ತು. ಏನು ಅಂತಂದ್ರೆ ವಿಕೆಟ್ಸ್ ಬೀಳುವಾಗ ಯಾಕೆ ಸುಮ್ಮನೆ, ಯಾಕಂದರೆ ಅವ್ರ ಹತ್ರ ಇರೋದೇ ಟಾಪ್ 4 ಬ್ಯಾಟ್ಸ್ಮನ್ಸ್, ಬೆಸ್ಟ್ ಬ್ಯಾಟ್ಸ್ಮನ್ಸು. ಇಲ್ಲಿ ಏನಾದರೂ ಈಗ ನೋಡಿ ಕ್ಲೆಸೆನ್ ಮತ್ತು ಇಶಾನ್ ಕಿಶನ್ ಆ ಒಂದು ಪಾರ್ಟ್ನರ್ಶಿಪ್ ಏನಾದರೂ ಮುರಿದಿದ್ರೆ ಇಷ್ಟು ರನ್ ಬರ್ತಿರ್ಲಿಲ್ಲ. ಅದೇ ಪ್ಲ್ಯಾನಲ್ಲಿ ಏನು ಮಾಡಿದ್ರು ಅಂದರೆ ಡಫಿ ಇನ್ನೊಂದು ವಿಕೆಟ್ ತಂದು ಕೊಡಲಿ ಅಂತ ಹೇಳಿ ಕಂಟಿನ್ಯೂಸ್ ಆಗಿ 4 ಓವರ್ನ ಆಡಿಸೇ ಬಿಟ್ರು. ಮತ್ತು ಭುವನೇಶ್ವರ್ ಕುಮಾರ್ ಕೂಡ ಓವರ್ ಕಂಪ್ಲೀಟ್ ಮಾಡಿದ್ದು ನಮಗೆ 200+ ಆಗೋದಕ್ಕೆ ಕಾರಣ ಆಯಿತು. ಅಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ. ಏನು ಅಂತಂದ್ರೆ ಏನೇ ಆಗಲಿ 1 ಓವರ್ ಇಟ್ಕೋಬೇಕಾಗಿತ್ತು ಅಂತಂದ್ರೆ, ಯಾಕಂದ್ರೆ ಕೊನೆಗೆ ಅವರು ಭಾರಿ ಹೊಡೆದ್ಬಿಟ್ರು SRHನವರು. ಇವರಿಬ್ಬರಿಗೂ ಓವರ್ಸ್ಗಳು ಮುಗಿದ ತಕ್ಷಣ ಅವರು ಕೊನೆಯಲ್ಲಿ ನಮಗೆ ಶೆಫರ್ಡು ಆಮೇಲೆ ಅಭಿನಂದನ್ ಬೌಲಿಂಗ್ ಹಾಕುವಾಗ ತುಂಬ ರನ್ ಲೀಕ್ ಆಗಿಬಿಡ್ತು. ಅಲ್ಲಿ ನಮಗೆ 200 ಹೋಯಿತು. ಬಟ್ ನನಗೇನೋ ಪ್ರಾಬ್ಲಮ್ ಅನಿಸ್ಲಿಲ್ಲ. ಅವ್ರಿಗೆ ಎಲ್ಲ 4 ಓವರ್ನ ಕಂಟಿನ್ಯೂ ಕೊಟ್ಟಿದ್ದು. ಯಾಕಂದರೆ ಡಿಸ್ಕಷನ್ ಅಂತೂ ಖಂಡಿತವಾಗ್ಲೂ ಮಾಡಿರ್ತಾರೆ. ಹಿರಿಯ ಆಟಗಾರ ಇದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ, ವಿರಾಟ್ ಕೊಹ್ಲಿ ಅಂತ ಆಟಗಾರರಿದ್ದಾರೆ. ಇವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿನೇ ಅದನ್ನೊಂದು ನಿರ್ಧಾರ ತೊಗೊಂಡಿರ್ತಾರೆ ಅಂತ ಅನ್ಕೋತೀನಿ. ಬಟ್ ಏನೇ ಆಗಲಿ, ಏನೇ ಡಿಸಿಷನ್ ತೊಗೊಳ್ಳಿ, ಈಗ ಗೆದ್ದಾಗ ಏನಾಗುತ್ತೆ ಗೊತ್ತಾ, ನಮ್ದು ಏನು ಮೈನಸ್ಗಳಿದಾವಲ್ಲ ಅವು ಯಾವ ಕಾಣೋದಿಲ್ಲ ನಮಗೆ. ನಿನ್ನೆ ಏನು ಮಾಡಿದ್ರು ಏನಿಲ್ಲ, ಯಾರು ಮಿಸ್ ಮಾಡಿದ್ರು, ಯಾರು ಫೀಲ್ಡಿಂಗ್ ಲಾಸ್ ಮಾಡಿದ್ರು, ಅಥವಾ ಯಾರು ಬಾಲ್ ಮಿಸ್ ಮಾಡಿದ್ರು, ಇದೇನೂ ನೋಡೋದಿಲ್ಲ. ನಾವು ರಿಸಲ್ಟ್ ನೋಡೋದಷ್ಟೇ. ಗೆದ್ದಾಗ ಏನು ಮೈನಸ್ಗಳಿದೆ ಖಂಡಿತವಾಗ್ಲೂ ಕಾಣಿಸೋದಿಲ್ಲ, ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹೌದೌದು. ನಿನ್ನೆ ಸಾಲ್ಟ್ ಅವರ ಅದ್ಭುತ ಫೀಲ್ಡಿಂಗ್, ಬ್ಯಾಟಿಂಗ್ ಅಂತೂ ಬರಲಿಲ್ಲ, ಫೀಲ್ಡಿಂಗ್ ಅಂತೂ ಬೆಚ್ಚಲೇಬೇಕಾಗತ್ತೆ. ನಾವು ಎರಡನೇ ಎವಿಡಿಯನ್ನು ನೋಡೋ ತರ ಫೀಲ್ ಇತ್ತು ನಿನ್ನೆ. ಕ್ಯಾಚಿಂಗು ಅಂದ್ರೆ ಎಲ್ಲ ಕ್ಯಾಚ್ ಆಲ್ಮೋಸ್ಟ್ 3 ಕ್ಯಾಚ್ ಅಂತ, 3 ಕ್ಯಾಚ್ ಅದ್ಭುತ ಕ್ಯಾಚ್. ಏನು ಅದನ್ನ ABD ಒಂದ್ಸರಿ ಹಾರಿ ಒಂದು ಕೈಯಲ್ಲಿ ಹಿಡ್ಕೋತಾರೆ ಗೊತ್ತಾ. ಅದನ್ನಂತೂ ಈಗ ಎಷ್ಟು ಸರಿ ರೀಲ್ಸ್ ಬಂದರೂ ಒಂದ್ಸರಿ ಪೌಸ್ ಮಾಡಿ ನೋಡಿನೇ ಅದು ಸಮಾಧಾನ ಆಗುತ್ತೆ. ನಿನ್ನೆ ಕಿಶನ್ ಅವ್ರದ್ದು ಏನು ಅದು ಆ ಒಂದು ಕ್ಯಾಚ್ ಮಾತ್ರ ಮರ್ಯಾದಕ್ಕಾಗಲ್ಲ. ಐ ಥಿಂಕ್ IPLನ ಬೆಸ್ಟ್ ಕ್ಯಾಚ್ ಫಸ್ಟ್ ಮ್ಯಾಚಲ್ಲೇ ಬಂತು ಅಂತ ನಾನು ಅನ್ಕೋತೀನಿ. 1 ಹ್ಯಾಂಡಲ್ಲಿ ಹಿಡಿತಾರೆ, ಅದು ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ ನಮ್ಮ ಮ್ಯಾಚ್ಗೆ. ಅಲ್ಲಿ ಏನಾದರೂ 4 ಓವರ್ಗಿಂತ ಮುಂಚೆ ಅವ್ರು ಔಟ್ ಆಗಿರಲಿಲ್ಲ ಅಂದರೆ ಕಿಶನ್ ಸೆಂಚುರಿನೇ ಆಗ್ತಿತ್ತು, 220, 230+ ರನ್ನು ಆಗ್ತಿತ್ತೇನೋ ಅಂತ ಅನ್ಕೋತೀನಿ. ಬಟ್ ತುಂಬ ಅದ್ಭುತವಾದಂಥ ಕ್ಯಾಚ್. ನೀವು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಲೇಬೇಕು ತಂಡಕ್ಕೆ. ಓಕೆ, ನಿಮಗೆ ಬ್ಯಾಟಿಂಗ್ ವೈಫಲ್ಯ ಆಯಿತಾ, ಫೀಲ್ಡಿಂಗಲ್ಲಿ ಕೊಡಿ, ಒಂದು 20-30 ರನ್ ಉಳಿಸಿ. ಅದನ್ನೇ ನಿನ್ನೆ ಫಿಲ್ ಸಾಲ್ಟ್ ಮಾಡಿದ್ದು. ಎಲ್ಲಿ ಕ್ಯಾಚ್ ಬಂದರೂ ಬಿಡ್ತಾ ಇರಲಿಲ್ಲ. ಅದ್ಭುತವಾದಂಥ ಮತ್ತು ಏನಪ್ಪ ಈಸಿ ಕ್ಯಾಚ್ ಬಂತು, ಹಿಡ್ಕೊಂಡ್ಬಿಟ್ರು. ಎಂತೆಂಥ ಕ್ಯಾಚ್ಗಳು ನೋಡಿ. ಇಂಗ್ಲೆಂಡು, ದಕ್ಷಿಣ ಆಫ್ರಿಕಾ, ಆಮೇಲೆ ಇವೆಲ್ಲವೂ ಕೂಡ ಫೀಲ್ಡಿಂಗಿಗೆ ಒಂದು ಸ್ವಲ್ಪ ಹೆಸರುವಾಸಿ. ಆಸ್ಟ್ರೇಲಿಯಾ ಕೂಡ ಹಾಗೆ ಇತ್ತು ರಿಕಿ ಪಾಂಟಿಂಗ್ ಟೈಮ್ನಲ್ಲಿ.
ಭಾರತ ಇತ್ತೀಚೆಗೆ ಅದನ್ನು ಮಾಡ್ತಾ ಇದೆ ನೋಡಿ. ಜಡೇಜನಂತವ್ರು, ಯುವರಾಜ್ ಸಿಂಗ್ನಂತವ್ರು, ಮೊಹಮ್ಮದ್ ಕೈಫ್ನಂತವ್ರು, ಆಮೇಲೆ ನಮಗೆ ಅಕ್ಷರ್ ಪಟೇಲ್ ಅಂತ ಆಟಗಾರರು, ಇಂಥವ್ರು ಇದ್ದಾಗ ಒಂದು ಹುಮ್ಮಸ್ಸು. ಬಟ್ ಫಿಲ್ ಸಾಲ್ಟ್ ನಿನ್ನೆ ಆ ಒಂದು ಫೀಲ್ಡಿಂಗ್ ಚಮತ್ಕಾರಗಳು ಏನಿತ್ತಲ್ಲ ಅದು ನೋಡೋರಿಗೆ ಹಬ್ಬ. ಮತ್ತು ಇನ್ನೊಂದು ಆ ಗ್ರೌಂಡಲ್ಲಿ ಇದ್ದಾಗ ಅದನ್ನು ಎಂಜಾಯ್ ಮಾಡೋ ರೀತಿ ಇರುತ್ತಲ್ಲ, ಅದನ್ನು ತುಂಬ ಜನ ಎಂಜಾಯ್ ಮಾಡ್ತಾರೆ. ಬಟ್ ಒಂದು ಕ್ಯಾಚ್ ಬಗ್ಗೆ ತುಂಬ ಡಿಸ್ಕಷನ್ ನಡೀತಾನೆ ಇದೆ. ಅದು ರೋಹಿತ್ ಟಚ್ ಆಗಿತ್ತು, ಅದು ಇದು. ಅಲ್ಲಿ ಥರ್ಡ್ ಅಂಪೈರ್ ಅಂತ ಇರ್ತಾರೆ, ಅವರೆಲ್ಲ ನೋಡಿರ್ತಾರೆ. ಅವ್ರಿಗೆ ನೋಡಿದ ಮೇಲೆ 2-3 ಆಂಗಲ್ ಅಲ್ಲಿ ನೋಡಿನೇ ಡಿಸಿಷನ್ ತಗೊಂಡ್ರೆ ಓಕೆ ತಪ್ಪು ಏನಪ್ಪ ಇಲ್ಲ. ಹಂಗಂದ್ರೆ ಗೊತ್ತಾಗ್ಬಿಡುತ್ತೆ ಪಾಟೀಲ್, ಅದು ಸುಮ್ಮನೆ ಹಂಗಲ್ಲ. ಹಂಗಂದ್ರೆ ಗೊತ್ತಾಗುತ್ತೆ ಅದು ಔಟೇ, ಅದು ಸುಮ್ಮನೆ ಔಟ್ ಅಂತೂ ಕೊಟ್ಟರು. ಬಟ್ ಕೆಲವೊಬ್ರಿಗೆ ಏನು ಗೊತ್ತಾ, ಈಗೇನು ಇಲ್ಲಲ್ಲ ಟ್ರೋಲ್ ಮಾಡೋಕ್ಕೆ ಅಥವಾ ಏನು ಅಯ್ಯೋ RCB ಹಿಂಗ ಅಂತ ಅನಿಸ್ಬಿಟ್ಟಿದೆ ಅವ್ರಿಗೆ. ಅದಕ್ಕೋಸ್ಕರ ಏನೂ ಇಲ್ಲದೆ ಇರೋದನ್ನ ಇದನ್ನು ತೊಗೊಂಡ್ಬಂದು ಚುಚ್ತಾ ಇದ್ದಾರೆ ಅಷ್ಟೇ. ಅದು RCB ಮೇಲೆ ಯಾಕೆ ಹಾಕ್ತಾರೋ ನನಗೆ ಗೊತ್ತಿಲ್ಲಪ್ಪ. ಅದು ಅಂಪೈರ್ಗಳು ಮಾಡಿದ್ದು ಎಡವಟ್ ಅನ್ಬೇಕು ಅಥವಾ ಸರಿಯಾದ ಡಿಸಿಷನ್ ಅನ್ಬೇಕು ನನಗೆ ಗೊತ್ತಿಲ್ಲ. ಅಲ್ಲಿ ಔಟ್ ಇದೆ ನನಗಂತೂ ಕಂಡಿಲ್ಲಪ್ಪ. ನನಗೆ ರೋಪ್ ಟಚ್ ಆಗಿದ್ದು ನಾನು 3-4 ಸರಿ ವಿಡಿಯೋಗಳನ್ನ ಪಾಸ್ ಮಾಡಿದೆ, ಜೂಮ್ ಮಾಡಿದೆ, ನನಗಂತೂ ಎಲ್ಲೂ ಕಂಡಿಲ್ಲ. ಬೇಕಾದ್ರೆ ಅದು ಕಂಡಿದ್ರೆ ಕಾನ್ಫಿಡೆಂಟ್ ಅಲ್ಲಿ ಇದ್ರಲ್ಲ ಅವರೇ ಸೆಲೆಬ್ರೇಷನ್ ಮಾಡೋದು. ಹೌದೌದು. ಏನು ಸುಮ್ಮನೆ ಒಟ್ಟು ಈ ಗೆದ್ದಾಗ ಏನಾದರೂ ಒಂದು ಇರಬೇಕಲ್ಲ, ಬೇರೆದು ಏನಾದರೂ ತೆಗಿಬೇಕು ಅನ್ನೋ ಕಾರಣಕ್ಕೆ ಕೆಲವೊಬ್ರು ತೆಗೆದು ನಿದ್ದೆ ಎದ್ದಿಲ್ಲ ನಿನ್ನೆ. RCB ಇದು ಹಿಂಗೆ ಹೊಡೆದ್ರೆ ಇವರು. ಕೆಲವೊಬ್ರು ನನ್ನ ಫ್ರೆಂಡ್ಸ್ಗೆ ನಂದು RCB ಗೆದ್ದ ತಕ್ಷಣ ಕಾಲ್ ಮಾಡ್ತೀನಿ ನಾನು. ಕೆಲವೊಬ್ರು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ಹಂಗೆ ಮಾಡಿ ಗೆದ್ರಿ ಬಿಟ್ರು, ಹಿಂಗೆ ಮಾಡಿ ಗೆದ್ರಿ, ಆ ಕ್ಯಾಚ್ ಇರಲಿಲ್ಲ. ಇದನ್ನೇ ನೆಪ ಹೇಳೋದು ಎಲ್ಲರೂ. ಇಂಥದ್ದನ್ನೇ ನೋಡಿ, ಗೆದ್ರಿ, ಚೆನ್ನಾಗಿ ಆಡಿದ್ರಿ, ಕೊಹ್ಲಿ ಚೆನ್ನಾಗಿ ಆಡಿದಾಗ ಯಾರ ಬಾಯಿಂದನೂ ಬರಲ್ಲ ಇದು. ಯಾರ್ಯಾರು RCB ಹೇಟರ್ಸ್ ಅದಲ್ಲ ಬರೀ ಇದನ್ನೇ ಒಂದು ನೋಡೋದೇ ಅದು ಕ್ಯಾಚ್ ಇರಲಿಲ್ಲ, ಇದನ್ನ ಹಿಂಗೆ ಮಾಡಿದ್ರಿ ನೀವು, ಪಡಿಕಲ್ ಇಂಪ್ಯಾಕ್ಟ್ ಪ್ಲೇಯರು, ಅವ್ರನ್ನ ಕನ್ನಡದವನ್ನೇ ನೀವು ಪ್ಲೇಯಿಂಗ್ ಎಲೆವನ್ ಏನಾಗ ಆಡಿಸಿದಾರೆ. ಹಂಗೆ ಇರುತ್ತಲ್ಲ ಪಡಿಕಲ್. ಈಗ ಮೊದಲು ಬ್ಯಾಟಿಂಗ್ ಅಂದ್ರೆ ನೇರವಾಗಿ ಪ್ಲೇಯಿಂಗ್ ಲೆವೆನ್ ಬರ್ತಾರೆ ಪಡಿಕಲ್, ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗ ಇಂಪ್ಯಾಕ್ಟ್ ಆಗಿ ಬರ್ತಾರೆ. ಈಗ ಅವ್ನು ಚೆನ್ನಾಗಿ ಆಡಿದಾನೆ, ನೀವು ನೆಕ್ಸ್ಟ್ ಮ್ಯಾಚ್ ಇಂಥದ್ದೇ ಡೈಲಾಗ್ ಹೇಳೋದು ಎಲ್ಲರೂ ಬರೀ. ಅಲ್ಲ ನಿನ್ನೆ ಅದೇ ನಾವು 3 ಗಂಟೆ ಅದೇ ಚರ್ಚೆ ಮಾಡ್ತಿದ್ವಲ್ಲ, ಅಂದ್ರೆ ಪಡಿಕಲ ವೆಂಕಟೇಶಯ್ಯರ, ಪಡಿಕಲ ವೆಂಕಟೇಶಯ್ಯರ ಅಂತೇಳಿ. ಬಟ್ ಅಲ್ಲ ಬೆತ್ತಲ್ ಅಂತ ಆಟಗಾರನೇ ನಮಗೆ ಇದಿಲ್ಲ, ಟೈಟ್ ಶೆಡ್ಯೂಲ್ ಆಗಿಬಿಟ್ಟಿದೆ ನಮ್ದು. ಈಗ 11 ಜನರದ ಅದರಲ್ಲಿ ಯಾರನ್ನು ತೆಗಿಸ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಡಫಿ ಫಾರ್ಮ್ನಲ್ಲಿ ಇದ್ದಾರೆ. ಈಗ ಹ್ಯಾಜಲ್ವುಡ್ ಆಡಿಸ್ಬೇಕಾ ಡಫಿನ ಆಡಿಸ್ಬೇಕಾ? ಆಡಿಸ್ತೀರಾ? ಈಗ ಡಫಿನೇ ಕೂರಿಸ್ಬೇಕೀಗ. ಹೌದು, ಏನು ಮಾಡೋಕ್ಕಾಗಲ್ಲ. ಈಗ ಡಫಿನ್ ಕೂರಿಸಿದ್ವಿ ಅಂತ ತಿಳ್ಕೊಳ್ಳಿ, ಹ್ಯಾಜಲ್ವುಡ್ ಬಂದು ರನ್ ಕೊಡಿ. ಇಲ್ಲಾಂದ್ರೆ ಈ ಸಾಲ್ಟ್ ತೆಗಿಸಿ ಅಲ್ಲಿ ಆಗಲ್ಲ, ಅಲ್ಲಿ ವೆಂಕಟೇಶ್ ಅಯ್ಯರ್ನ ತರಿಸಿ ಅಥವಾ ದೇವದತ್ತ ಪಡಿಕಲ್ ಓಪನಿಂಗ್ ಮಾಡಿಸಿ ವೆಂಕಟೇಶ್ ಅಯ್ಯರ್ನ 3ನೇ ಕ್ರಮಾಂಕದಲ್ಲಿ ತರಿ. ಇಲ್ಲಿ ಡಫಿ ಮತ್ತೆ ಹ್ಯಾಜಲ್ವುಡ್. ಈಗ ನಿಮ್ ರೋಡ್ ತುಂಬಾ ಚೆನ್ನಾಗಿದೆ, ನೀವು ನಡ್ಕೊಂಡು ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದೀರಾ, ಓಕೆ. ಈಗ ಆ ರೋಡ್ನ ಬದಲು ಮಾಡಿ ಇನ್ನೊಂದು ರೋಡ್ಗೆ ಯಾಕೆ ಮುಳ್ಳಿದೆ ಅಂತ ಗೊತ್ತಾದ್ಮೇಲೆ ಯಾಕೆ ಹೋಗ್ತೀರಾ? ನಾನೇನು ಅಂತಂದ್ರೆ ಗೆಲುವಿನ ಲಯದಲ್ಲಿ ಇದ್ದೀರಾ, ಓಕೆ, ಗೆಲುವು ಸಿಗ್ತಾ ಇದೆ, ಹೆಚ್ಚಿನ ಚೇಂಜಸ್ ಬೇಡ. ಹ್ಯಾಜಲ್ವುಡ್ ಬಂದರೂ ಕೂಡ ಕೂರಿಸಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡೋಣ ಇನ್ನೊಂದು 2 ಮ್ಯಾಚ್ ಡಫಿ ತುಂಬಾ ಚೆನ್ನಾಗಿ ಆಡಿಬಿಟ್ರಪ್ಪ ಡಫಿ, ಇನ್ನೊಂದು 2 ಮ್ಯಾಚ್ ಅಂತಂದ್ರೆ ಓಕೆ. ನೀವು ಹ್ಯಾಜಲ್ವುಡ್ಗೂ ಅವಕಾಶ ಕೊಡಬೇಕು ಅಂದ್ರೆ ಕೂಡಿಸಿ ಶೆಫರ್ಡ್ನ. ಲಾಸ್ಟ್ ಇಯರ್ ಕೂರಿಸಿದ್ವಲ್ಲ, 5-6 ಮ್ಯಾಚ್ ಕೂರಿಸಿದ್ವಿ ಅವ್ರನ್ನ, 5-6 ಮ್ಯಾಚ್ ತುಂಬಾ ಮ್ಯಾಚ್ ಕೂರಿಸಿದ್ವಿ. ಅಲ್ಲಿ ಆಡಿಸಿ ಇಬ್ಬರು ಬೌಲರ್ಗಳಿರಲಿ, ಯಾಕಂದ್ರೆ ನಮ್ಮ ಬ್ಯಾಟಿಂಗ್ ಲೈನಪ್ ತುಂಬ ದೊಡ್ಡದಿದೆ. 8-9ರವರೆಗೂ ಕೂಡ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಕೊಹ್ಲಿ ಆಗಿರ್ಬೋದು, ಪಟೇದಾರ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಆಮೇಲೆ ಟೀಮ್ ಡೇವಿಡ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಇಲ್ಲಿವರೆಗೂ ಹಾಗೆ ಕೃಣಾಲ್ ಪಾಂಡೆ ಎಲ್ಲ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಲೈನಪ್ ಇದೆ ನಮ್ಮದು. ಅಂಥದ್ರಲ್ಲಿ ಶೆಫರ್ಡ್ ಓಕೆ, ನನಗೆ ಶೆಫರ್ಡ್ ಕೂರಿಸಿ ಅಂದ ತಕ್ಷಣ CSK ವಿರುದ್ಧ ಹಂಗೆ ಆಡಿದ್ದ ಅವನು ಆ್ಯಸ್ ಅ ಫಿನಿಷರ್ ಬೇಕು, ಓಕೆ ಬೇಕು, ಒಪ್ಕೊಳ್ಳೋಣ. ಬಟ್ ನಿಮ್ಗೆ ಹ್ಯಾಜಲ್ವುಡ್ ಬೇಕು ಅಂತಂದ್ರೆ ನಿಮ್ಗೆ ಆಪ್ಷನ್ ಇಲ್ಲ. ಹ್ಯಾಜಲ್ವುಡ್ ಬೇಡ ಅಂತ ಹೇಳಿ ಹೊರಗಿಡಬೇಕು. ಇಲ್ಲ ಅಂತಂದ್ರೆ ಡಫಿ ಹೊರಗೆ ಹೋಗ್ಲೇಬೇಕಾಗುತ್ತೆ, ಏನ್ ಮಾಡಕ್ಕಾಗಲ್ಲ. ಅದೇ ಅನ್ಕೋತೀನಿ ನಾನು. ಇವ್ರು ಡಫಿನೇ ಕಳೆದ ಬಾರ ಹೆಂಗೆ ಆಯ್ತಲ್ಲ, ಬೆತ್ತಲ್ಗೆ ಒಂದ್ ಮ್ಯಾಚ್ ಚಾನ್ಸ್ ಸಿಕ್ಕಿತ್ತು, ಚೆನ್ನಾಗಿ ಆಡಿದ್ರು. ಬಟ್ ನೆಕ್ಸ್ಟ್ ಸಾಲ್ಟ್ ವಾಪಸ್ ಬಂದ್ರು ಬೆತ್ತಲ್ ಕೂಡಿಸಿದ್ರಲ್ಲ, ಅಷ್ಟೇ. ಸೊ ಹಂಗೆ ಅಂದ್ರೆ ಈ ಟೀಮ್ ಹೇಗಿದೆ ನೋಡಿ, ಯಾರನ್ನ ಕೂಡಿಸ್ಬೇಕು ಯಾರನ್ನ ಆಡಿಸ್ಬೇಕು ಅನ್ನೋ ಕನ್ಫ್ಯೂಸ್ ಅಲ್ಲಿ. ಸೊ ಆ ರೀತಿ ಟೀಮನ್ನು ಕಟ್ಟಿರುವಂಥದ್ದು. ಸೊ ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಸೊ ಕಳೆದ ಬಾರಿ ಫೈನಲ್ ಪಂದ್ಯದಲ್ಲಿ ಆಡಿ ನೇರವಾಗಿ ಈಗ ಮೊದಲ ಪಂದ್ಯ ಆಡ್ತಾರೆ 1 ವರ್ಷ ಆದ ನಂತರ, ಆದರೂ ಕೂಡ ಆ ಫಾರ್ಮ್ನ ಕಂಟಿನ್ಯೂ ಮಾಡ್ತಾರಲ್ಲ, ಅವರ ಅಗ್ರೆಷನ್ ಹಂಗೆ ಇದೆ, ಬ್ಯಾಟಿಂಗ್ ಅದ್ಭುತ ಪ್ರದರ್ಶನ, ಇದೆಲ್ಲ ನೋಡಿದ್ರೆ ಎಲ್ಲಿಂದ ಬರುತ್ತೆ ಆ ಎನರ್ಜಿ? ನೋಡಿ, ಆ ಅಗ್ರೆಷನ್ ಬಗ್ಗೆ ಮಾತಾಡಲೇಬೇಕು. ನೋಡಿ, ನೀವು ಇಷ್ಟು ಇಂಟರ್ನ್ಯಾಷನಲ್ ಪಂದ್ಯಗಳನ್ನು ಆಡಿದ್ದೀರಾ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು, ಬಟ್ ಅದು ಅಗ್ರೆಸಿವ್ನೆಸ್ ಅಂತೂ ಕಡಿಮೆ ಆಗಿಲ್ಲ. ಅದೇ ಆಟದಲ್ಲಿ ಹುಮ್ಮಸ್ಸು. ಇದೇ ವಿರಾಟ್ ಕೊಹ್ಲಿ ಹಿಂಗೆ ಬೇಕು, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಇದನ್ನು ಮಾಡಲ್ಲ, ಸೆಲೆಬ್ರೇಷನ್ ಮಾಡಲ್ಲ. ಕೆಲವೊಬ್ರು ಅಂತಾರೆ ಫುಲ್ ಸೀರಿಯಸ್. ನಮ್ಮ ವಿರಾಟ್ ಕೊಹ್ಲಿ ಸಣ್ಣ ವಿಕೆಟೇ ಇರಲಿ, ದೊಡ್ಡ ವಿಕೆಟೇ ಇರಲಿ, ಆತನಿಂದನೇ ಬರಲಿ, ಯಾರೋ ಬೋಲ್ಡ್ ತೆಗಲಿ, ಯಾರೋ ಕ್ಯಾಚ್ ಹಿಡೀಲಿ, ಆತ ಮಾತ್ರ ಇಂಪ್ರೆಸಿವ್ ಆಗಿನೇ ಅಗ್ರೆಸಿವ್ ತೋರಿಸ್ತಾನೆ. ಇಂಪ್ರೆಸಿವ್ ಅಗ್ರೆಸಿವ್ ಅದು.
ಅಂತಹ ಒಬ್ಬ ವ್ಯಕ್ತಿ ನಮ್ಮ RCB ತಂಡದಲ್ಲಿರೋದು ನಮ್ಮ ಕ್ರಿಕೆಟ್ ಅಂದರೆ ಬೆಂಗಳೂರು ಕ್ರಿಕೆಟ್ ತಂಡದ ಅಭಿಮಾನಿಗಳ ಅದೃಷ್ಟ ಅಷ್ಟೇ, ಬೇರೆ ಏನೂ ಇಲ್ಲ. ಈತನ ಬಿಟ್ಟು ಬೇರೆ ಯಾವ ಆಟಗಾರ ಇದ್ದಿದ್ರು RCBಗೆ ಇಷ್ಟು ಕ್ರೇಜ್ ಬರಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. 99% ಅಭಿಮಾನಿಗಳು ಇಷ್ಟಪಡೋದು RCBನ ವಿರಾಟ್ ಕೊಹ್ಲಿಗೋಸ್ಕರ, ಅದನ್ನಂತೂ ಡೌಟೇ ಪಡೋಂಗಿಲ್ಲ ನಾವು. ಇನ್ನು ಕೆಲವೊಬ್ರು ಖಂಡಿತವಾಗ್ಲೂ ನಮ್ಮ ರಾಜ್ಯ, ನಮ್ಮ ತಂಡ ಅದನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ. ವಿರಾಟ್ ಕೊಹ್ಲಿ ಇಲ್ಲಲ್ಲ ಅಂದರೂ ನಾವು ಇಷ್ಟಪಡ್ತೀವಿ ಅನ್ನೋರು ಇದ್ದಾರೆ. ಬಟ್ ಫಾರ್ಮ್ ಬಗ್ಗೆ ಹೇಳಲೇಬೇಕು, 8,000+ ರನ್ ಬಂದಿದೆ ಈಗಾಗಲೇ. ಈಗ ನಿನ್ನೆ ಬಂದಿದ್ದು 64ನೇ ಅರ್ಧ ಶತಕ, ಇದರಲ್ಲಿ 8 ಶತಕನೂ ಕೂಡ ಇದೆ. ಇಷ್ಟು ದೊಡ್ಡ ಒಂದು ಕೊಡುಗೆ ಇದೆಯಲ್ಲ, ಒಂದು ಫ್ರಾಂಚೈಸಿಗೆ ಯಾವೊಬ್ಬ ಆಟಗಾರರು ಕೊಟ್ಟಿಲ್ಲ. ಇದ್ದಾರೆ, ಸುರೇಶ್ ರೈನಾ ಇದ್ದಾರೆ, ರಹಾನೆ ಇದ್ದಾರೆ, ಅವರೆಲ್ಲ ತುಂಬ ರನ್ ತೆಗೆದಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ರೋಹಿತ್ ಶರ್ಮಾ, ಪೊಲಾರ್ಡು, ಡೇವಿಡ್ ಬ್ರಾವೋ ಇಂಥವರೆಲ್ಲರೂ ಇದ್ದರೂ ಕೂಡ ಒಂದೇ ತಂಡಕ್ಕೆ ಸೀಮಿತವಾಗಿ ಆಡಿಲ್ಲ. ಬಟ್ ಒಂದೇ ಒಂದು ತಂಡದಲ್ಲಿದ್ದು ಆ ಒಂದು ತಂಡದ ಗೆಲುವಿಗಾಗಿ ಇಷ್ಟು ವರ್ಷ ಶ್ರಮಿಸಿ, ನಾನು ಈ ತಂಡ ಬಿಟ್ಟು ಬೇರೆ ಯಾವ ತಂಡಕ್ಕೂ ಹೋಗಲ್ಲ ಅಂತ ಹೇಳಿ ಅದೇ ತಂಡವನ್ನು ಕಟ್ಟಿ ಕೊನೆಗೂ ಚಾಂಪಿಯನ್ ಮಾಡಿ ಮತ್ತೆ ಅದೇ ಫಾರ್ಮ್ನ ಮುಂದುವರಿಸಿಕೊಂಡು ನೋಡಿ. 1 ವರ್ಷದಿಂದ T20ನೇ ಆಡಿಲ್ಲ ವಿರಾಟ್ ಕೊಹ್ಲಿ. ಲಾಸ್ಟ್ IPL ಅವ್ರು ಆಡಿರೋದು, ಅದಾದ ನಂತರ ಇದೇ T20 ಮ್ಯಾಚ್ ಆಡಿರೋದು. ಬಟ್ ಅದೇ ಫಾರ್ಮ್ನ ಮುಂದುವರಿಸಿದ್ರು. ಮತ್ತು ನಿನ್ನೆ ಅದೊಂದು ಫ್ಲಿಕ್ ಶಾಟ್ ಹೇಗೆ ಹೋಯ್ತಪ್ಪ, ಸ್ಟ್ರೇಟಾಗಿ ಹೋದರೆ ಕಟ್ ಅಂತ ಹೋಗಿ ಡೈರೆಕ್ಟಾಗಿ ಸ್ಟ್ರೇಟ್ ಬ್ಲ್ಯಾಕ್ ಬೋರ್ಡಿಗೆ ಬಿತ್ತು ನೋಡಿ. ಅಂಥ ಒಬ್ಬ ಆಟಗಾರ ಈ ತಂಡದಲ್ಲಿ ಇದ್ದಾಗ, ಅದರಲ್ಲೂ ಕೂಡ ಚೇಜಿಂಗ್ ಮಾಸ್ಟರ್, ನಿನ್ನೆ ಚೇಜಿಂಗ್ದಲ್ಲೇ ನಾವು ಗೆದ್ದಿದ್ದು. ನಿನ್ನೆ ಇಶಾನ್ ಕಿಶನ್ ಹೇಳಿದ್ರಲ್ಲ, ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಆದಷ್ಟು ಬೇಗ ಔಟ್ ಮಾಡಿದ್ರೆ ನಮಗೆ ಚಾನ್ಸ್ ಇರ್ತಿತ್ತೇನೋ ಅಂತ. ನೋಡಿ, ಒಬ್ಬ ಎದುರಾಳಿ ತಂಡದ ನಾಯಕ ಆ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟಾಗ ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಇದ್ದಾರೆ ಅಂದಾಗಲೇ ಅರ್ಧ ಎದುರಾಳಿ ನಡಗಿರ್ತಾನೆ. ಆತ ಹೊಡಿತಾನೋ ಬಿಡ್ತಾನೋ ಅಥವಾ ಬೌಂಡ್ರಿ ಹೊಡಿತಾನೋ 6 ಹೊಡಿತಾನೋ ಅದು ಸೆಕೆಂಡ್ರಿ, ಅದನ್ನೆಲ್ಲ ಇಟ್ಕೊಳ್ಳೋಣ. ಬಟ್ ವಿರಾಟ್ ಕೊಹ್ಲಿ ಅಲ್ಲಿ ಇದ್ದಾರೆ ಅಂದಾಗಲೇ ಎದುರಾಳಿ ಒಂದು ಸ್ವಲ್ಪ ನರ್ವಸ್ ಆಗ್ತಾನೆ, ಎದುರಾಳಿ ಬಾಲರ್ ಇನ್ನೂ ನರ್ವಸ್ ಆಗ್ತಾನೆ. ಮತ್ತು ಕ್ಯಾಪ್ಟನ್ಗಂತೂ ಈತ ಹೋಗೋ ತನಕ ನನಗೆ ಆಗೋದೇ ಇಲ್ಲ, ಮ್ಯಾಚ್ ನಾವು ಸೋಲ್ತೀವಿ ಅನ್ನುವಂಥದ್ದು ಇದಿರುತ್ತೆ. ಅದರಲ್ಲೂ ಕೊಹ್ಲಿ ಕೊನೆಯ ತನಕನೂ ಇದ್ದು ಕೊನೆಯ ಬಾಲ್ನಲ್ಲಿ ಅವರೇ ಬೌಂಡ್ರಿ ಬಾರಿಸಿ ಆ ಗೆಲುವು ತಂದು ಕೊಡ್ತಾರಲ್ಲ, ಅದಕ್ಕಿಂತ ಹಬ್ಬ ಏನಿದೆ RCBಗೆ. ಇನ್ಮೇಲೆ RCB ವಿರಾಟ್ ಕೊಹ್ಲಿನ ಪೂಜಿಸಬೇಕು, ನೋಡಬೇಕು, ಆನಂದ ಪಡಬೇಕು, ಖುಷಿ ಪಡಬೇಕು ಅಷ್ಟೇ. ದಾಖಲೆಗಳು ಸಾವಿರಾರು ಆಗತ್ತೆ, ಬಟ್ ಅವ್ರ ಆಟವನ್ನು ಎಷ್ಟಾಗುತ್ತೋ RCB ಅಭಿಮಾನಿಗಳಿಗೆ ಎಂಜಾಯ್ ಮಾಡಬೇಕು. ಈ ಸೀಸನ್ ಇರ್ತಾರೋ, ನೆಕ್ಸ್ಟ್ ಸೀಸನ್ ಇರ್ತಾರೋ, ಅಥವಾ ನೆಕ್ಸ್ಟ್ ಸೀಸನ್ ಇರ್ತಾರೋ ನಮಗೆ ಗೊತ್ತಿಲ್ಲ. ಯಾವಾಗ ರಿಟೈರ್ಮೆಂಟ್ ಏನು ಇದನ್ನ ಟ್ವೀಟ್ ಹಾಕಿ ಇನ್ನೂ 3-4 ವರ್ಷ ಆಡ್ತಾರೆ. ಒಬ್ಬೊಬ್ರು 45-50 ಮಟ್ಟ ಆಡ್ತಾ ಇದ್ದಾರೆ, ಇನ್ನು ನಮ್ಮವ್ರು 40 ಆಡ್ತಾರೆ. ವಿರಾಟ್ ಕೊಹ್ಲಿ ಅಂದ್ರೆ ಅವ್ರು ಇದ್ದಾಗ ಎಂಜಾಯ್ ಮಾಡಿ ಅಂತ. ನೀವು ಎಷ್ಟು ಮ್ಯಾಚ್ ಆಡ್ತೀರಿ ನೋಡ್ತೀರಪ್ಪ, 14 ಮ್ಯಾಚ್ ನೋಡ್ತೀರಾ ಅಷ್ಟೇ ಅಲ್ವಾ? ವಿರಾಟ್ ಕೊಹ್ಲಿನ ಅಷ್ಟು ನೋಡಿದ್ರೆ ಸಮಾಧಾನ ಆಗುತ್ತೆ ನಮಗೆ, ಎಷ್ಟೋ ನೋಡ್ಬೇಕು ಅಂತ ಆಗುತ್ತೆ. ಬಟ್ ಆಡ್ದಾಗಲೇ ಅವ್ರ ಆಟ ಆಡ್ತಾರಲ್ಲ, ಎಂಜಾಯ್ ಮಾಡಿ ಅಷ್ಟೇ ಅವ್ರ ಆಟ. ರಜತ್ ಪಾಟಿದಾರ್ ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು, ಬೇಗ ಬಂದು ಆ ಫಿನಿಶಿಂಗ್ ಬೇಗ ಮುಗಿಸ್ಬೇಕು, ಪಂದ್ಯವನ್ನು ಬೇಗ ಮುಗಿಸ್ಬೇಕು ಅನ್ನೋದು ಲೆಕ್ಕಾಚಾರದಲ್ಲಿ ಇತ್ತು. ಅವರು ಕೂಡ ಒಳ್ಳೆ ಟಚ್ಚಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಜಿತೇಶ್ ಶರ್ಮಾ ಬಂದ ತಕ್ಷಣ ಹೋದ್ರು, ಬಟ್ ರಜತ್, ದೇವದತ್ ಪಡಿಕ್ಕಲ್, ವಿರಾಟ್ ಒಳ್ಳೆ ಫಾರ್ಮಲ್ಲಿ ಇರುವಂಥ ಟೀಮ್ ಇದು. ಜಿತೇಶ್ ಶರ್ಮಾನ್ ಬೇಯೋದೇನು ಬೇಕಾಗಿಲ್ಲ ಬಿಡಿ, ಪಾಪ ಫಸ್ಟ್ ಆದರೂ ಫಸ್ಟ್ ಮ್ಯಾಚ್ ಇದೆ. ಮತ್ತು ಒಂಥರ ಫನ್ನಿ ಹುಡುಗ, ಮತ್ತು ಕೀಪಿಂಗ್ ತುಂಬ ಚೆನ್ನಾಗಿ ಮಾಡಿದರು ನಿನ್ನೆ. ಬಟ್ ಆ್ಯಸ್ ಅ ಕ್ಯಾಪ್ಟನ್ಸಿ ಅಂತ ಬಂದಾಗ ಖಂಡಿತವಾಗ್ಲು ಇಂಥ ದೊಡ್ಡ ಆಟಗಾರರಿದ್ದಾಗ, ಇಂಥ ದೊಡ್ಡ ಫ್ರ್ಯಾಂಚೈಸಿ, ಅದರಲ್ಲೂ ಕೂಡ ಹಾಲಿನ್ ಚಾಂಪಿಯನ್ ಅವರ ನಾಯಕತ್ವದಲ್ಲಿ ಆಗಿದೆ, ಅದರ ನೆಕ್ಸ್ಟ್ ಮುಂದುವರೆದ ಭಾಗ ಏನು ಅಂತ ಬಂದಾಗ ಪಟೇದಾರ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಕ್ಯಾಪ್ಟನ್ಸಿ ಮಾಡಿ. ಮಾತಾಡೋಣ, ಒಬ್ರು ಕಾಲರ್ಸ್ ಇದ್ದಾರೆ. ಹಲೋ ಎಸ್, ಅದೇ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ ಚೆನ್ನಾಗಿ ಮಾಡಿದ್ರು. ಮತ್ತೆ ಏನು ಗೊತ್ತಾ, ನೀವು ಅಲ್ಲಿ ಪಡಿಕ್ಕಲ್ ಔಟ್ ಆದರು, ಅವಾಗ ಬಾಲ್ಟರ್ ರನ್ ಬೇಕಾಗಿತ್ತು, ಏನು ದೊಡ್ಡ ಇದು ಬೇಕಾಗಿರಲಿಲ್ಲ. ಬಟ್ ಅಲ್ಲಿ ಪ್ರೆಷರ್ ಇಲ್ಲ ಬಿಡು, ಬಾಲ್ ಟು ರನ್ ಬೇಕಾಗಿದೆ, ಸಿಂಗಲ್ಸ್ ತೊಗೊಂಡ್ಬಿಡೋಣ ಅಥವಾ ಆರಾಮಾಗಿ ಇದೇನೂ ಯೋಚನೆ ಮಾಡಲಿಲ್ಲ. ಬಂದರು ಹೊಡೆಯೋಕ್ಕೆ ಸ್ಟಾರ್ಟ್, 11 ಬಾಲಲ್ಲೇ 31 ರನ್ ಹೊಡಿತಾರೆ. ಓಕೆ, 12ನೇ ಬಾಲ್ ವಿಕೆಟ್ ಹೋಗಿರ್ಬೋದು, ಬಟ್ ಆ 31 ರನ್ ಕಾಂಟ್ರಿಬ್ಯೂಷನ್ ಏನಿತ್ತಲ್ಲ ಅದು ಗೆಲುವಿನ ದಡಕ್ಕೆ ತಂದು ನಿಲ್ಲಿಸ್ಬಿಟ್ಟಿತ್ತು. ಅದು ಈ ಕಡೆ ವಿರಾಟ ಹೊಡಿತಾ ಇದ್ರು, ಈ ಕಡೆ ಪಡಿಕಲ್ಲು ಹೊಡಿತಾ ಇದ್ರು. ಆಸ್ ಅ ಕ್ಯಾಪ್ಟನ್ ಜವಾಬ್ದಾರಿ ಏನು ಅಂತಂದ್ರೆ, ನೀವು ತಂಡದ ಮೇಲಿನ ಪ್ರೆಷರ್ನ ಇಳಿಸ್ಬೇಕಷ್ಟೇ. ಜಿತೇಶ್ ಶರ್ಮಾ ಔಟ್ ಆಗಿದ್ದಾರೆ, ನೀವು ಔಟ್ ಆಗಿಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಮೈಂಡ್ ಪ್ರಾಬ್ಲಮ್ ಆಗ್ತಿತ್ತು. ಬಾಲ್ ಟು ರನ್ ಇದ್ದಾಗಲೂ ಎಷ್ಟೋ ಮ್ಯಾಚ್ಗಳು ಟರ್ನ್ ಆಗಿದ್ದಾವೆ. ಬಟ್ ಪಡಿಕಲ್ ಹೊಡಿಬಡಿ ಆಟನೇ ಆಡಿದ್ರು, ಸ್ಪಿನ್ ವಿರುದ್ಧ ಅದ್ಭುತವಾಗಿ ಬ್ಯಾಟ್ ಬೀಸಿದ್ರು. ಅಷ್ಟೇ ಯಾಕೆ, ಫಾಸ್ಟ್ ಬೌಲಿಂಗ್ ವಿರುದ್ಧನೂ ಒಂದು 2 ಸಿಕ್ಸ್ ಹೊಡೆದ್ರು ಅನ್ಸುತ್ತೆ. ಎಲ್ಲೂ ಕೂಡ ಮ್ಯಾಚ್ ನಮ್ಮ ಕೈ ತಪ್ಪಿ ಹೋಯ್ತು ಅಂತ ಹೇಳಿ ನನಗೆ ಪಡಿಕಲ್ ಬಂದಾಗಿಂದನೂ ಕೊನೆವರೆಗೂ ಕೂಡ ಅನಿಸಲೇ ಇಲ್ಲ, ಅಷ್ಟು ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಲಾಸ್ಟ್ ಟಚ್ಚು ಅದಂತೂ ಇನ್ನೂ ಇಷ್ಟ ಆಯಿತು. ನಮ್ಮಲ್ಲಿ ಬೌಲಿಂಗ್ ಏನಾದರೂ ತಾಪತ್ರೆ ಇದೆಯಾ ಹೋಗ್ತಾ, ಯಾಕಂದರೆ ಅಷ್ಟೊಂದು ಅಂದರೆ ಯಶ್ ದಯಾಳ್ ಜಾಗದಲ್ಲಿ ಬೇರೆ ಅಂಥ
ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಹಂಗಾಗಿ ಬಾಲಿಂಗ್ ಸಮಸ್ಯೆ ಆಗ್ಬೋದು ಹೇಗೆ? ಬಾಲಿಂಗ್ ಖಂಡಿತವಾಗ್ಲೂ ಸಮಸ್ಯೆ ಇದೆ. ನಾವು ಗೆದ್ವಿ ಅಂತ ಹೇಳಿ ಬಾಲಿಂಗ್ನ ತುಂಬ ಹೊಗಳೋದಕ್ಕೂ ಸಾಧ್ಯನೇ ಇಲ್ಲ. ಒಂದು ಜಕಬ್ ಡಫೆ ಆಗಿರ್ಬೋದು, ಭುವನೇಶ್ವರ್, ನೋ ಪ್ರಾಬ್ಲಮ್, ಈ ಇಬ್ಬರು ಆಡ್ತಾರೆ. 14 ಮ್ಯಾಚ್ಗಳನ್ನು ಲೀಗಲ್ಲಿ ಆಡಿಸಿದ್ರು, ನೋ ಡೌಟ್ ಆಡಿಸ್ತಾರೆ ಕೂಡ. ಇನ್ನು ನಮಗೆ ಕೆಳಗಡೆ ಬರೋದು ಅಭಿನಂದನ್ ಸಿಂಗ್, ರೊಮಾರಿಯೋ ಶೆಫರ್ಡ್, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ. ಸುಯೇಶ್ ಶರ್ಮಾ ಓಕೆ, ನಿಮಗೆ ಬೇರೆ ಬೇರೆ ಪಿಚ್ಗಳಲ್ಲಿ ವಿಕೆಟ್ಸ್ಗಳನ್ನು ತಂದು ಕೊಡ್ಬೋದು ಆ್ಯಸ್ ಎ ಪ್ಲೇಯರ್. ಬಟ್ ನನಗೆ ಇಲ್ಲಿ 3 ಜನರದ್ದು ಇವರು ವಿಕೆಟ್ ತೆಗಿತಾರೆ ಅಂತ ಎಲ್ಲಿಯೂ ಅನ್ನಿಸ್ಲೇ ಇಲ್ಲ. ನಿನ್ನೆ ಅಭಿನಂದನ್ ಸಿಂಗ್ ಬದಲು ಮಂಗೇಶ್ ಯಾದವ್ ಬೆಟ್ರು ಅಂತ ಅನ್ಕೋತೀನಿ, ಇಲ್ಲಾಂದರೆ ಬೇರೆ ಯಾರಾದರೂ ಅವಕಾಶ ಕೊಡಬೇಕು. ನಿನ್ನೆ ಏನು ನನಗೆ ಆತನಲ್ಲಿ ಇದು ಕಾಣಿಸ್ಲಿಲ್ಲ, ಆ ಜಿದ್ದು ಅಥವಾ ಮೊದಲ ಪಂದ್ಯ, ಲೈನ್ ಆ್ಯಂಡ್ ಲೆಂತು, ವೇಗ ಏನೂ ಕಾಣಿಸ್ಲಿಲ್ಲ. ಈಸಿಯಾಗಿ ಕ್ಲಿಕ್ ಮಾಡ್ತಾನೆ ಇದ್ದರು, ಅಷ್ಟು ರನ್ ಲೀಕ್ ಆಗ್ತಾನೆ ಇತ್ತು. ಮಂಗೇಶ್ ಯಾದವ್ ಬೆಟರ್ ಪ್ಲೇಯರು ಅಂತ ಅನ್ಕೋತೀನಿ. ಯಾಕಂದರೆ ರಜತ್ ಪತಿದಾರ್ ಜೊತೆ ಆಡಿದ್ದಾರೆ, ಮಧ್ಯಪ್ರದೇಶದಲ್ಲೇ ಅವರು ಆಡಿರೋದು. ಮತ್ತು ಈಗ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲೂ ತುಂಬ ಅದ್ಭುತವಾದಂಥ, ನಾವು ಅದನ್ನೇ ಅನ್ಕೊಂಡಿದ್ದೆವು ಅವರಿಗೆ ಚಾನ್ಸ್ ಸಿಗ್ಬೋದು ಅಂತೇಳಿ. ಬಟ್ ಒಂಥರ ಸರ್ಪ್ರೈಸ್ ಇದು. ಹೌದೌದು, ನಿಜ. ಬಟ್ ನನಗೇನೋ ಇಂಪ್ರೆಸ್ ಅಂತ ಅನಿಸ್ಲಿಲ್ಲ. ಇಲ್ಲ, ಸುಮ್ಮನೆ ರೊಮಾರಿಯೋ ಶೆಫರ್ಡ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೇಕಷ್ಟೆ. ಇನ್ನೊಬ್ಬ ಬೌಲರ್ ಹೆಜಲ್ವುಡ್ನ ತೊಗೊಂಡ್ಬರ್ಬೇಕು, ಇಂಪ್ಯಾಕ್ಟ್ ಬರೋಕ್ಕಾಗಲ್ಲ ಅಲ್ಲ. ಅಲ್ಲಿ ಇಂಪ್ಯಾಕ್ಟ್ ನೀವು 4 ಜನಕ್ಕೆ ಅವಕಾಶ. ಹೌದು, ಹಂಗಿದ್ರೆ ರೊಮಾರಿಯನ್ನೇ ಹೊರಗಡೆ ಕೂರಿಸಿ ಹೆಜಲ್ವುಡ್ನ ಏನಾದರೂ ತೊಗೊಂಬಂದ್ರೆ ನಮ್ಮದು ಬಾಲಿಂಗ್ ಸ್ಟ್ರಾಂಗ್ ಇದೆ. ಡಫಿ ಒಂದು ಕಡೆಗೆ, ಭುವಿ ಒಂದು ಕಡೆಗೆ, ಆಮೇಲೆ ಹೆಜಲ್ವುಡ್ ಒಂದು ಕಡೆಗೆ ಬಾಲಿಂಗ್ ಹಾಕಕತ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಅದ್ರ ಜೊತೆಗೆ ಮಂಗೇಶ್ ಯಾದವ್ ಬಂದ್ರೆ ಇನ್ನು ಬ್ಯಾಟಿಂಗ್. ಮಂಗೇಶ್ ಯಾದವ್ ಮತ್ತೆ ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಸಾಕಲ್ಲ, ಮತ್ತಿನ್ನೇನು ಬೇಕಾಗಿದೆ? ಆ ಥರ ಮುಂದಿನ ಆ ಥರ ಚೇಂಜಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗ ಗೆದ್ದಿರೋ ಟೀಮ್ ಇರೋದ್ರಿಂದ. ಅಲ್ಲ, ಹೆಜಲ್ವುಡ್ ಬಂದರೆ ಚೇಂಜಸ್ ಮಾಡಲೇಬೇಕು ನೀವು, ಅವಕಾಶ ಇಲ್ಲ ನಿಮಗೆ ಬೇರೆದು. ಹೆಜಲ್ವುಡ್ ಬಂದರೆ ಖಂಡಿತವಾಗ್ಲೂ ನೀವು ಶೆಫರ್ಡ್ನ ಕೂರಿಸ್ಬೇಕು, ಇಲ್ಲ ಡಫಿನ್ ಕೂರಿಸ್ಬೇಕು. ನನ್ನ ಪ್ರಕಾರ ಶೆಫರ್ಡ್ನೇ ಕೂಡಿಸ್ಬಿಡೋಣ. ಬಾಲಿಂಗ್ ಇನ್ನೊಂದು ಏನು ಗೊತ್ತಾ, ನೀವು ಒಂದು ಮ್ಯಾಚ್ ಗೆಲ್ಲಬೇಕು ಅಂತ ಅಂದರೆ ನಿಮ್ಮ ಬ್ಯಾಟಿಂಗ್ ಸ್ಟ್ರಾಂಗ್ ಇರಬೇಕು. ಒಂದು ಮ್ಯಾಚ್ ಗೆಲ್ಲಬೇಕು ಅಂತಂದರೆ, ಒಂದು ಟ್ರೋಫಿ ಗೆಲ್ಲಬೇಕು ಅಂತಂದರೆ ನಿಮಗೆ ಬಾಲಿಂಗ್ ಸ್ಟ್ರಾಂಗ್ ಇರಬೇಕು. ನಮಗೆ ಕಳೆದ ಬಾರಿ ನಾವು ಟ್ರೋಫಿ ಗೆಲ್ಲೋದಕ್ಕೆ ಕಾರಣ ಬ್ಯಾಟಿಂಗ್ಗಿಂತನೂ ಬಾಲಿಂಗ್. ಹೌದಾ? ಅದನ್ನು ನಾವು ಇದನ್ನು ಅರ್ಥಕೊಂಡು ಡಫಿನೂ ಆಡಿಸಿ, ಹೆಜಲ್ವುಡ್ನೂ ಆಡಿಸಿ, ಭುವಿನೂ ಆಡಿಸಿ, ನಿಮಗೆ 12 ಓವರು ತುಂಬ ಮುಖ್ಯವಾದಂಥ ಬೌಲರ್ಗಳೇ ಸಿಕ್ಬಿಟ್ರು. ಸುಯೇಶ್ ಶರ್ಮಾ ಕೂಡ ತುಂಬ ಚೆನ್ನಾಗಿ ಹಾಕ್ತಾರೆ. ಕೃಣಾಲ್ ಪಾಂಡ್ಯ ಕೂಡ ಒಂದು 2-3 ಓವರ್ ನಾವು 100% ಇಂಪ್ರೆಸ್ ಮಾಡ್ತಾರೆ. ನೀವು ಬಾಲಿಂಗ್ ಅಷ್ಟು ಸದೃಢವಾಗಿ ಕಾಣಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಬ್ಯಾಟಿಂಗ್ ಅವ್ರನ್ನ ಕಟ್ಟಿ ಹಾಕಿ 100-160 ಅಂತಂದರೆ ಈ ಒಂದು 7 ಜನ ಬ್ಯಾಟರ್ಗಳಲ್ಲೇ ನಾವು ಆಡ್ಬೋದು. ಕಾಲರ್ಸಿದ್ದಾರೆ. ಹಲೋ 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 ರೀ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತೇರ್ದಾಳ್ರಿ. ಎಲ್ಲಿ? ಬಾಗಲಕೋಟ್ ತೇರ್ದಾಳ್ರಿ. ತೇರ್ದಾಳ. ಗೊತ್ತಾಯ್ತು. ನಿನ್ನೆ ನೋಡಿದ್ರ ಮ್ಯಾಚು? ಹಾ, ನೋಡಿದೇರಿ. ಹೆಂಗಿತ್ತು? ಬರ್ರಿ ಇತ್ರಿ. ಅನ್ಕೊಂಡಿದ್ರ ಈ ತರ ಸ್ಟಾರ್ಟ್ ಕೊಡ್ತಾರೆ RCB ಅವರು ಅಂತ? ಇಲ್ರಿ, ಹಂಗ ಅನ್ಕೊಂಡಿರ್ಕಿಲ್ರಿ. ಆದ್ರೆ ರೀ ಬರ್ರಿ ಆಡ್ರಿ. ಯಾರ ಆಟ ಇಷ್ಟ ಆಯ್ತು? ಯಾಕೆ ಇಷ್ಟ ಆಯ್ತು ನಿಮ್ಗೆ? ದೇವದತ್ ಪಡ್ಕಲ್ರಿ. ಪಡಿಕಲ್ ಆಟ ಇಷ್ಟ ಆಯ್ತಾ? ಹಾ ರೀ, ಅವ್ರು ಬಂದ್ರಿ ಆಡಕತ್ತರ, ಬರ್ರಿ ಆಡ್ರಿ ಅವ್ರು. ನಿನ್ನೆ ಅವ್ರ ಹೆಡ್ಡು ಅಭಿಷೇಕ್ ಶರ್ಮಾ ಎಲ್ಲ ಭಾಳ ಮಾತಾಡಿದ್ರು ನಮಗೆ, ಹಂಗ್ ಹೊಡಿತೀವಿ ಹಿಂಗ್ ಹೊಡಿತೀವಿ ಅಂತ ಹೇಳಿ. ಹೆಂಗಿತ್ತು ಅವ್ರದ್ದು ಆಟ? ಅವ್ರೇನ್ರಿ ನಮ್ಮ RCB ಬಂದ್ ಅವ್ರೇನು ಅಲ್ರಿ. ಕೊಹ್ಲಿ, ವಿರಾಟ್ ಕೊಹ್ಲಿ ಹೆಂಗ್ ಹೊಡೆದ್ರು? ಬರ್ರಿ ಅವ್ರು ಬರ್ರಿ ಆಡ್ರಿ, ಲಾಸ್ಟಕ್ ಬಂದ್ರಿ. ಯಾರು ಇಷ್ಟ ನಿಮ್ಗೆ, ವಿರಾಟ ದೇವದತ್ತ? ವಿರಾಟ್ ರೀ. ವಿರಾಟ್. ಓಕೆ, ಈ ಸರಿ RCB ಯಾವ ಟೀಮ್ ಟಕ್ಕರ್ ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇದು ಬೆಸ್ಟ್ ಐತಪ್ಪ ಅಂತ ಹೇಳಿ. ಈ RCB ವಿರುದ್ಧ ಯಾವ ತಂಡ ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಈ IPL ನಲ್ಲಿ? ಬರ್ರಿ, ಯಾರು ಬೇಕಾ ಆಡಿಲ್ರಿ. ನಿನ್ನೆ ಯಾವ್ದೇ ಟೀಮ್ ಇದ್ರು ಗೆಲ್ಲುತ್ತಂತ. ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು. ಅದೇ ಪಾಟೀಲ್, ಈಗ ಸಹಜವಾಗಿ ಚೇಂಜಸ್ ಅಂತೂ ಮಾಡಲ್ಲ. ಬಟ್ ನಾವು ಹೈದರಾಬಾದ್ ಟೀಮ್ ಬಗ್ಗೆ ಮಾತಾಡೋಣ. ಹೈದರಾಬಾದ್ ನೀವು ಹೇಳ್ದಂಗೆ ಬರೀ ಬ್ಯಾಟಿಂಗ್ ಬಿಟ್ಟರೆ ಬೇರೆ ಬಾಲಿಂಗ್ ಅಂತೂ ಇಲ್ವೇ ಇಲ್ಲ. ಸೊ ನಿನ್ನೆ ಅಂತೂ ಹಿನಾಯ ಸೋಲ್. ಅಂದರೆ ಕಳೆದ ಬಾರಿ RCB ಯಾವ ರೀತಿಯಾಗಿ ಬಿಗ್ ರನ್ ಇದು ಹೊಡೆದಿದ್ದಾರಲ್ಲ, ಅದನ್ನು ಮುಖಭಂಗ ಹೆಂಗೆ ಮಾಡಬೇಕು ಹಂಗೆ ಮಾಡಿದ್ರು RCB, ಬೇಗನೆ ಮುಗಿಸಿದ್ರು. ಬಟ್ ಹೈದರಾಬಾದ್ ಈಗ ಹೇಗೆ ಕಲಿಬೇಕು ಹೈದರಾಬಾದ್? ಅಂದರೆ ವಾಟ್ ನೆಕ್ಸ್ಟ್? ಅಂದರೆ ಬಾಲಿಂಗಲ್ಲಿ ಬದಲಾವಣೆ ಬೇಕಾ ಅಥವಾ ಬ್ಯಾಟಿಂಗಲ್ಲಿ ಬದಲಾವಣೆ ಬೇಕಾ, ಏನು ಅಂತ? ಈ ಟೀಮ್ ತುಂಬ ಬದಲಾವಣೆ ಬೇಕು ಇದಕ್ಕೆ. ಏನು ಅಂತಂದರೆ, ನೀವು ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಇವರಿಬ್ಬರ ಮೇಲೇ ಡಿಪೆಂಡ್ ತುಂಬ ಆಗಿದ್ದೀರಾ. ಓಕೆ, ಅವರು ವಿಕೆಟ್ ಏನಾದರೂ ಬೇಗ ಹೋಯಿತು ಅಂದರೆ ಈ ತಂಡ ಸೋಲುತ್ತೆ ಅನ್ನೋದು ಆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ರನ್ ಆಗಲ್ಲ ಅಂತ. ಬಟ್ ಅಷ್ಟಾದರೂ ಅವ್ರು ವಿಕೆಟ್ ಹೋದರೂ ಕೂಡ ಇಶಾಂತ್ ಕಿಶನ್, ಕ್ಲಸೆನ್ನು ಮತ್ತು ಅನಿಕೇತ್ ತುಂಬ ಚೆನ್ನಾಗಿ ಆಡಿದರು.
ಬಟ್ ಹೆಡ್ಡು ಮತ್ತೆ ಟಾಪ್ 3 ಏನಾದರೂ ಬೇಗ ಹೋಯ್ತು ಅಂತಂದ್ರೆ ಈ ತಂಡ ಟುಸ್ ಪಟಾಕಿ, ಅದು ಅವ್ರ ತಲೆಯಲ್ಲಿದೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇವರು ಬ್ಯಾಟಿಂಗ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರದ್ದು ಏನು ಅಂತಂದ್ರೆ 300 ಹೊಡೆದ್ ಬಿಡೋಣ, ಯಾವ ಬೌಲರ್ ಆದ್ರೂ ಕೂಡ ಓಕೆ ಅದನ್ನ ಡಿಪೆಂಡ್ ಮಾಡ್ತಾರೆ ಅಂತ ಬಾಲರ್ಸೇ ಇಲ್ಲಲ್ಲ. ಯಾರಿದ್ದಾರೆ ಇವ್ರ ಹತ್ರ ನೋಡಿ, ಬಹಳ ಕಷ್ಟ ಇದೆಲ್ಲ, ತುಂಬಾ ಕಷ್ಟ ಇದೆ. ಮಾತಾಡೋಣ, ಕಾಲಿಸಿದ್ದಾರೆ. ಹಲೋ ಹಲೋ, ಎಸ್ ಅದೇ ಅವರ ಬಾಲಿಂಗ್ ಲೈನ್ ಅಪ್ ನೋಡ್ತಾ ಇದ್ರೆ ಏನಿದೆ ನೋಡಿ, ಮೊದಲ ಬಾರಿ ನಿಮಗೆ ನಿತೀಶ್ ಕುಮಾರ್ ರೆಡ್ಡಿ ಕೊಡ್ತಾರೆ, ಆಲ್ರೌಂಡರ್. ಹಲೋ ಸರ್ ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿಂದ ಅಮೋಘ್ ಅಂತೇಳಿ. ನೋಡಿದ್ರ ನಿನ್ನೆ ಮ್ಯಾಚ್ RCBದು? ಖಂಡಿತ ಸರ್, ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಈ ಸಲನೂ ಕಪ್ ನಮ್ದೇ ಅಂತ ಅನ್ಸುತ್ತೆ ಸರ್. ಆಕ್ಚುಲಿ ಯಾರು ಟಕ್ಕರ್ ಕೊಡಲ್ವಾ ಅನ್ಸುತ್ತಾ ನಿಮ್ಗೆ? ಸರ್ ಹೇಳಿ, ಯಾರು ಈ ಸರಿ ನಮಗೆ ಟಕ್ಕರ್ ಕೊಡಲ್ಲ ಅಂತ ಅನ್ಸುತ್ತಾ ಅಂದೆ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸರ್ ಅದು. ಒಂದ್ ಕಡೆಯಿಂದ ವಿರಾಟ್ ಕೊಹ್ಲಿ ಆ ರೇಂಜಿಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ, ಜೊತೆಗೆ ಬೌಲಿಂಗ್ ಯೂನಿಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ನಿನ್ನೆ ಹೊಸಬರು ಡಫಿ ಎಂಟ್ರಿ ಇತ್ತಲ್ಲ ಮೊದಲ ಪಂದ್ಯದಲ್ಲೇ, ಮ್ಯಾನ್ ಆಫ್ ದಿ ಮ್ಯಾಚ್. 5 minutes ಬಿಫೋರ್ ಮಾತಾಡ್ದೆ, ನೀವ್ ಹೇಳಿದ್ರಿ ಟಿವಿಲಿ ದೋಷ್ ಎದುರೇಜ್ ಬಂದ್ರೆ ಡಫಿ ಕೂಡ ಬೇಕಾಗುತ್ತೆ, ಶಫರ್ನ ಕೂರ್ಸಿರೋದು ತುಂಬಾ ಒಳ್ಳೇದಾಗ ಸರ್. ಆಕ್ಚುಲಿ ಹೌದು, ನಿಜ. ಈಗ ಡಫಿ ಮತ್ತೆ ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್ ನೋಡಿ ಎಷ್ಟು ಚೆನ್ನಾಗತ್ತೆ ಅಲ್ವಾ ನಮ್ಮ ಬೌಲಿಂಗ್ ಯೂನಿಟ್. ಸರ್ ಖಂಡಿತವಾಗ್ಲೂ ಈ ಮುಂಬೈ ಮತ್ತೆ CSK ಅಂತ ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಗಿರೋದು ಬೌಲಿಂಗ್ ಇಂದ. ಆಕ್ಚುಲಿ ಹೈದರಾಬಾದ್ ಕೂಡ ಮುಂಚೆ ಅದೇ ರೀತಿ ಇತ್ತು. ಈಗ ನೋಡಿ ನಮ್ಮ ಬೆಂಗಳೂರು ಹೆಂಗಾಗಿದೆ ಅಂದ್ರೆ ಎಲ್ಲಾ ಟೀಮ್ಗೂ ಟಕ್ಕರ್ ಕೊಡುತ್ತೆ ಸರ್ ಆರಾಮಾಗಿ. ಹೌದೌದು ಸರ್. ಈಗ ನಾವು ಪ್ರತಿ ಸರಿನೂ ನಾವು ಈ RCB ಅಂದ್ರೆ ಬಾಯಿಗೆ ಬರೆಸಿ ಗೆಲ್ಲೋದು ಅಥವಾ ಫಸ್ಟ್ ಮ್ಯಾಚ್ ಸೋಲೋದು, ಆಮೇಲೆ ಇಂಥ ಪ್ರಾಬ್ಲಮ್ಸ್ಗಳೆಲ್ಲ ಇತ್ತು. ಈ 2025-26ರಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರು, ಏನು ನಿಮಗೆ ಇಂಪ್ರೆಸಿವ್ ಆಗಿದೆ? ಸರ್ ನನಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಇಂಪ್ರೆಸಿವ್ ಆಗಿದೆ ಸರ್. ಆಕ್ಚುಲಿ ದಿನೇಶ್ ಕಾರ್ತಿಕ್ ಬಂದ್ಮೇಲಂತೂ ಟೀಮ್ ಇನ್ನ ಸ್ಟ್ರಾಂಗ್, ಮೆಂಟರ್ ಆಗಿ, ಕೋಚರ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಿ? ಕಂಟಿನ್ಯೂ ಆಗ್ತಿದೆಯಲ್ಲ ಫಾರ್ಮು. ಸರ್ ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳಿ ಸರ್, ಪದಗಳೇ ಇಲ್ಲ ಅಂತ. ನಿಜವಾಗ್ಲೂ ಅವರಂತ ಪ್ಲೇಯರ್ ನಮ್ಮ ಬೆಂಗಳೂರಲ್ಲಿ ಆಟ ಆಡ್ತಾ ಇದಾರೆ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಕನ್ನಡಿಗರಾಗಿ. ನೆಕ್ಸ್ಟ್ ಚೆನ್ನೈ ಮೇಲೆ ಇದೆಯಲ್ಲ ಸರ್? ಡೆಫಿನೆಟ್ಲಿ ಸರ್, ಯಾರಿಗೂ ಬಿಡಲ್ಲ ಈ ಸಲ ನಮ್ದೆ. ಅಂದ್ರೆ ಈ ಟೀಮ್ ಹೇಗಿದೆ ಸರ್ ಹೇಳ್ಬೇಕು ಅಂದ್ರೆ, ಮುಂಚೆ ಲಾಸ್ಟ್ 17 years ಇಂದ ಬೇರೆ ತರ ಇತ್ತು, 16 years ಇಂದ ಸಾರಿ, ಬಟ್ ಲಾಸ್ಟ್ 25th ಇಂದ ನಮ್ ಟೀಮ್ ತುಂಬಾ ಬೇರೆ ತರನೇ ಆಗಿದೆ ಈಗ. ಜಾಕಬ್ ಬೆಥಲ್ನ ಆಡಿಸದೇ ಇರೋದೇನಾದ್ರೂ ಬೇಜಾರಿದೆಯಾ? ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಸರ್. ಇಲ್ಲಿ ಅನುಭವ ತುಂಬಾ ಮುಖ್ಯ ಆಗುತ್ತೆ ಸರ್. ಜೇಕಬ್ ಬೆಥೆಲ್ ಇನ್ನು ಹೆಂಗಿದ್ದಾರೆ ಆ ವಿಷಯಕ್ಕೆ ನಾವು ಫಿಲ್ ಸಾಲ್ಟಿಗೆ ಇಟ್ಕೊಂಡ್ರೆ ಸರ್, ಫೀಲ್ಡಿಂಗ್ ಅಲ್ಲೂ ಬರ್ತಾರೆ, ಜೊತೆಗೆ ಬ್ಯಾಟಿಂಗ್ ಅಲ್ಲೂ ಬರ್ತಾರೆ. ಹೋಪ್ಫುಲಿ ಇವತ್ತಲ್ಲ ನಾಳೆ ಅವ್ರು ಬಂದೇ ಬರ್ತಾರ ನಂಬಿಕೆ ಇದೆ. ಅಲ್ಲ, ಈ ಟೂರ್ನಿಲಿ ಅವಕಾಶ ಕೊಡ್ಬೋದಾ ಜೇಕಬ್ ಬೆಥೆಲ್ಗೆ? ಸರ್ ಅವಕಾಶ ಎಲ್ರಿಗೂ ಬೇಕು, ಬಟ್ ಇಲ್ಲಿ ಪರ್ಫಾರ್ಮೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಶಫರ್ನೇ ಕೂರಿಸ್ಬೇಕು ಅಂತ ನಾವು ಮಾತಾಡ್ತಾ ಇದೀವಿ. ಅವರು ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ವರ್ಲ್ಡ್ ಅಲ್ಲಿ. ನಾವು ಏಜಲ್ವುಡ್ ಬಂದ್ರು ಅಂದ್ರೆ ಮತ್ತೆ ಆಬ್ವಿಯಸ್ಲಿ ಸರ್ ಅಂತ ಒಳ್ಳೆ ಪ್ಲೇಯರ್ ಕೂರಿಸಲೇಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಎಲ್ಲಿಂದ ಮಾತಾಡ್ತಾ ಇದ್ದೀನಿ? ನಿನ್ನೆ ನೋಡಿದ್ರೆ ನಿನ್ನೆ ಪಂದ್ಯ ಹೇಗಿತ್ತು? ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಎಲ್ಲೋಗೆರೆ ಗ್ರಾಮ. ಚಿಕ್ಕಮಗಳೂರಿಂದ. ಓಕೆ. ಹೇಗಿತ್ತು ನಿನ್ನೆ ವಿರಾಟ್ ಕೊಹ್ಲಿ ಆರ್ಭಟ, ಡಿಫೆಂಡಿಂಗ್ ಚಾಂಪಿಯನ್ RCBಯ ಒಂದು ಅಮೋಘ ಆರಂಭ? ಜಾತ್ರೆ ಮಾಡ್ದಂಗೆ ಚೆನ್ನಾಗಿತ್ತು ಸರ್. ನೋಡ್ದು ಅಲ್ಲಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ಹೊರಗೆ ಎದ್ದಿತ್ತು ಸರ್. ಹಂಗಂದ್ರೆ ಮಾತಾಡಕ್ ಆಗಲ್ಲ. ಆಗುತ್ತೆ ಅಲ್ಲಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಆಗತ್ತಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು. ಬಟ್ ಇಲ್ಲ, ನಿನ್ನೆ 15 ಓವರಲ್ಲಿ ಮುಗಿಸಿರೋದು ಇದು ಕೂಡ ದಾಖಲೆ ಆಗಿತ್ತು. ಅಂದ್ರೆ 200 ರನ್ ಬೇಗನೆ ಚೇಸ್ ಮಾಡಿರುವಂತ. SRH ಜೊತೆ 180+ ಚೇಜೇ ಮಾಡಿಲ್ಲ ನಾವು. ಅದು ಕೂಡ ಹಿಂಗ್ ಚೇಂಜ್ ಮಾಡ್ತೀವಿ ಅಂತ ಅವರು ಕೂಡ ಅನ್ಕೊಂಡಿರ್ಲಿಲ್ಲ.
ಮತ್ತು ಇನ್ನೊಂದೇನು ಅಂದರೆ ಇಶಾಂತ್ ಕಿಶನ್ ಕಾಮಿಡಿ ನಿನ್ನೆ ಅವ್ರು ಪಾಪ ಬೌಲರ್ಗಳು ಸ್ಲೋ ಬಾಲ್ ಹಾಕಿ ಏನೋ ಒಂದು ಡಾಟ್ ಮಾಡ್ತಾರೆ, ಇವರು ಫೀಲ್ಡಿಂಗ್ ಮಾಡಿ 2-3 ಬೌಂಡ್ರಿ ಬಿಡ್ತಾರೆ. ಅಯ್ಯೋ ಅದಂತೂ ಸಿಕ್ಕಾಪಟ್ಟೆ ಕಾಮಿಡಿ. ಅಲ್ಲ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅಂದ್ರೆ ಪವರ್ ಪ್ಲೇ 6 ಓವರಲ್ಲೇ ಕಂಪ್ಲೀಟ್ಲಿ ಡೌನ್ ಆದ್ರು. ಹೌದು. ಮತ್ತೇನು ಗೊತ್ತಾ, ಒಂದ್ ಕಡೆ ಇಬ್ರು ಹೊಡಿತಾನೆ ಇದ್ದಾರೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ. ಇದೇ ಕಾರಣಕ್ಕೆ ನಾನು ಹೇಳಿದ್ದು ತಂಡವನ್ನ ನೀವು ಬಾಲಿಂಗ್ನ ಎಷ್ಟು ಸ್ಟ್ರಾಂಗ್ ಮಾಡ್ತೀರೋ ಬ್ಯಾಟಿಂಗ್ನು ಅಷ್ಟೇ ಸ್ಟ್ರಾಂಗ್ ಮಾಡಿ, ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಬಾಲಿಂಗು ಅಷ್ಟೇ ಅವಕಾಶ ಕೊಡಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ಇವ್ರದ್ದು 300 ಟಾರ್ಗೆಟು, ಬಾಲಿಂಗ್ ಹೆಂಗಾದ್ರೂ ನಾವು ನಿಭಾಯಿಸ್ತೀವಿ ಅನ್ನುವಂಥದ್ದೇ ಮನಸ್ಥಿತಿಯಲ್ಲಿದೆ. ನಿನ್ನೆ ಅದೇ ಆಗಿದ್ದು. ಈ ಬಾಲಿಂಗ್ ಪಡೆಯಲ್ಲಿ ಉನದ್ಕಟ್ಟು, ಪಟೇಲ್ ಇವರೆಲ್ಲ ಆಯ್ತು ಅವ್ರು ಇಂಟರ್ನ್ಯಾಷನಲ್ ಆಡ್ತಾ ಇಲ್ಲ, ಡೊಮೆಸ್ಟಿಕಲ್ಲೂ ಅಷ್ಟೊಂದು ಇಂಪ್ರೆಸಿವ್ ಆಗಿ ಏನೂ ಇಲ್ಲ. ಆಮೇಲೆ ಏನು ಅಂತಂದರೆ ಉಳಿದ ಆಟಗಾರರಂತೂ ಹೆಸರು ನೆನಪಿಲ್ಲ, ಅಂಥವ್ರನ್ನ ಆಡಿಸ್ತಾ ಇದ್ದಾರೆ ಅವರು. ಅದೇ ಕಾರಣಕ್ಕಾಗಿ ನಿನ್ನೆ ಆದಷ್ಟು ಬೇಗ ಅವ್ರ ಕಡೆ ಪ್ಯಾಟ್ ಕಮಿನ್ಸ್ ವಾಪಸ್ ಬರಬೇಕಾಗುತ್ತೆ, ಇಲ್ಲಾಂದ್ರೆ ಭಾಳ ತೊಂದರೆಯನ್ನು ಅನುಭವಿಸ್ತಾರೆ. ಮಾತಾಡೋಣ, ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ಹಲೋ ಸರ್. ಸರ್ ನಮಸ್ಕಾರ. ಅನಂತ ಮೂರ್ತಿ ಅಂತ ಸರ್, ಮೇಘಾಲಯದಿಂದ ಫೋನ್ ಮಾಡ್ತಾ ಇದೀವಿ. ಹೇಗಿತ್ತು ಶುಭಾರಂಭ RCBದು? ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಖುಷಿ ಪಟ್ವಿ, ಎಂಜಾಯ್ ಮಾಡಿದ್ವಿ. IPL ಶುರುವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫಸ್ಟ್. ಅವಾಗ ತುಂಬಾ ಬೇಜಾರಾಗಿತ್ತು, ಯಾಕೆಂದ್ರೆ ಕೋಲ್ಕತ್ತಾ ಮೇಲೆ ತುಂಬಾ ಹೀನಾಯವಾಗಿ ಸೋತಿತ್ತು ಬೆಂಗಳೂರು. ಮತ್ತೆ ತಿರ್ಗಾ ಶುಭಾರಂಭ IPL ಮತ್ತೆ ಬೆಂಗಳೂರಲ್ಲಿ ಮಾಡಿದಾಗ ಈ ಸತಿ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಗೆದ್ದಿದ್ದಾರೆ. ನಿನ್ನೆ ನಮ್ಮ ಕನ್ನಡಿಗ ಪಡಿಕ್ಕಲ್ ಆಡಿದ್ರು, ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಆಡೋದೇ ಒಂಥರ ದೊಡ್ಡ ಖುಷಿ. ಇವರಿಬ್ರು ಪಾರ್ಟ್ನರ್ಶಿಪ್ ಬಗ್ಗೆ ಹೇಳೋದಾದ್ರೆ? ಖಂಡಿತ ಸರ್, ವಿರಾಟ್ ಕೊಹ್ಲಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ತುಂಬಾ ಚೆನ್ನಾಗಿ ಆಡಿದ್ರು, ಪಡಿಕ್ಕಲ್ ಅವರು ಚೆನ್ನಾಗಿ ಆಡಿದ್ರು. ಬೌಲಿಂಗು ಸ್ವಲ್ಪ ಸುಧಾರಣೆ ಮಾಡ್ಬೇಕು ಅನ್ಸುತ್ತೆ. ಹೌದು, ಹ್ಯಾಜಲ್ವುಡ್ ಬರ್ತಾರಲ್ಲ ನೆಕ್ಸ್ಟ್ ಮ್ಯಾಚ್. ಅಲ್ಲ ನೀವು ನಿನ್ನೆ ಪಂದ್ಯದಲ್ಲಿ ಹ್ಯಾಜಲ್ವುಡ್ನ ಮಿಸ್ ಮಾಡ್ಕೊಂಡ್ರೆ ಹೇಗೆ? ಆ ಥರ ಫೀಲೇ ಇರಲಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಹ್ಯಾಜಲ್ವುಡ್ ಮಿಸ್ ಮಾಡ್ಕೊಂಡ್ವಿ. ಖಂಡಿತ ಹ್ಯಾಜಲ್ವುಡ್ ಅವಶ್ಯಕತೆ ಬೇಕೇ ಬೇಕು ನಮಗೆ. ಬಟ್ ಈಗ ಹ್ಯಾಜಲ್ವುಡ್ ಬಂದ್ರೆ ಯಾರನ್ನ ತೆಗಿಬೇಕೀಗ? ಈಗ ಅದೇ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ, ಎಲ್ಲ ಪ್ಲೇಯರ್ ತುಂಬಾ ಚೆನ್ನಾಗಿ ಪಿಕ್ ಮಾಡಿದ್ರೆ ಟೀಮು, ಆದ್ರಿಂದ ಇವಾಗ ಯಾರು ತಗೊಳ್ಳೋದು ಯಾರು ಬಿಡೋದು ಅನ್ನೋದೇ ಸಮಸ್ಯೆ ಆಗಿದೆ. ನಿಮ್ಗೆ ಯಾರನ್ನ ಬಿಡ್ಬೇಕು ಅನ್ಸುತ್ತೆ? ಹ್ಯಾಜಲ್ವುಡ್ ತೆಗೆದ್ರೆ ಶೆಫರ್ಡ್ನೇ ತೆಗಿಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ನನಗೂ ಹಂಗೆ ಅನ್ಸುತ್ತೆ, ಶೆಫರ್ಡ್ ಅವ್ರನ್ನೇ ಕೂರಿಸಿ ಹ್ಯಾಜಲ್ವುಡ್ನ ಆಡಿಸ್ಬೇಕು. ಆಪೋನೆಂಟ್ಗೆ ಈಜಿ ಆಗ್ಬಿಡುತ್ತಲ್ಲ, ಡೆಪ್ತ್ ಇಲ್ಲ ಅಂತ ಆಪೋನೆಂಟ್ಗೆ ಅದು ಈಜಿ ಆಗ್ಬಿಡುತ್ತೆ. ಈಸಿ ಆಗುತ್ತೆ. ಮತ್ತೆ ಈ ಸರಿ ನಮ್ಮ RCB ಮತ್ತೊಂದು ಸರಿ ಕಪ್ ಎತ್ತುತ್ತೆ ಅಂತ ಅನ್ಸುತ್ತಾ, ಇಲ್ಲ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಅಂತ ಅನ್ಸುತ್ತಾ, ಹೆಂಗೆ? ಆ ವಿಶ್ವಾಸ ಇದೆ, ಖಂಡಿತ ವಿಶ್ವಾಸ ಇದೆ RCB ಬಗ್ಗೆ. ಯಾಕೆಂದ್ರೆ ಟೀಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಈ ಸರಿ. ಹೌದು, ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಈ ತರ ಚೆನ್ನಾಗಿ ಬರ್ತಿದೆ. ಲಾಸ್ಟ್ ಇಯರ್ ಕಪ್ ಗೆದ್ದಾಗ ಯಾವ ತರ ಸೆಲೆಬ್ರೇಷನ್ ಮಾಡಿದ್ರಿ, ಏನ್ ಅನ್ಸಿತ್ತು ಅವಾಗ? ಅವಾಗ ನಾವು ಮೇಘಾಲಯದಿಂದ ಬೆಂಗಳೂರು ಬಂದಿದ್ವಿ. ಅವಾಗ ಬೆಂಗಳೂರಲ್ಲೇ ಮ್ಯಾಚ್ ನೋಡಿ ಅಲ್ಲೇ ಸೆಲೆಬ್ರೇಟ್ ಮಾಡಿ ಮತ್ತೆ ಇಲ್ಲಿ ಬಂದ್ವಿ. ಓ ಸೂಪರ್. ಎಲ್ಲೆಲ್ಲಿಂದನೂ ಬೆಂಗಳೂರಿಗೆ ನಾವು ಇವಾಗಿರೋದಲ್ಲಿ ಮೇಘಾಲಯನ ಬೆಂಗಳೂರ? ಈಗ ಮೇಘಾಲಯದಲ್ಲಿ ಇದೀವಿ ಸರ್. ಪರವಾಗಿಲ್ಲ, ವಾಚ್ ಮಾಡ್ತಾ ಇದ್ರಿ. ಅಲ್ಲ ಕ್ರಿಕೆಟ್ ಅಲ್ಲ, ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ರಿ ಅಂತ. ಕೇಳಿಸಿಲ್ಲ. ಕ್ರಿಕೆಟ್ ಅಷ್ಟೇ ಅಲ್ಲ, ನಮ್ಮ ಚಾನಲ್ ಕೂಡ ನೀವು ವಾಚ್ ಮಾಡ್ತಾ ಇದ್ರಿ ಅಂದೆ. ಖಂಡಿತ ಲಾಸ್ಟ್ ಟೈಮ್ ಕೂಡ ಒಂದ್ಸತಿ ಫೋನ್ ಮಾಡಿದ್ದೆ, ಇನ್ನು ಫೈನಲ್ ಮ್ಯಾಚ್ ಹಾಕಿಂತ ಮುಂಚೆ. ಅವಾಗ್ಲೂ ನಾನು ಪ್ರೆಡಿಕ್ಟ್ ಮಾಡಿ ನಾನು ಹೇಳಿದ್ದೆ ಈ ಸತಿ ಕಪ್ ಗೆಲ್ಲುತ್ತೆ, ಯಾಕಂದ್ರೆ ಟೀಮ್ ಅಷ್ಟೇ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಎಲ್ಲರೂ ಅಂತ. ಅದೇ ತರ ಗೆದ್ರು, ಖುಷಿ ಆಯ್ತು ತುಂಬಾ. ಎಸ್ ಫ್ಯಾನ್ಸ್ ಇದ್ದಾಗಲೇ RCB, ನಿಮ್ಮಂತ ಫ್ಯಾನ್ಸೇ ನಿಜವಾಗ್ಲೂ RCB. ರಜತ್ ಪಾಟಿದಾರ್ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಒಂದು ಒಳ್ಳೆ ಕ್ಯಾಪ್ಟನ್ಸಿ ಸಿಕ್ಕಿದ್ದಾರೆ, ಹೆಂಗ್ ಹುಡುಗ, ಆಮೇಲೆ ಬ್ಯಾಟಿಂಗ್ ಕಡೆ ಕೂಡ ಹೆಚ್ಚು ಗಮನ ಕೊಡ್ತಿದ್ದಾರೆ. ಹಂಗಾಗಿ ನಮ್ಮಲ್ಲಿ ಕ್ಯಾಪ್ಟನ್ ಬ್ಯಾಟಿಂಗ್ ಅದ್ಭುತ ಪ್ರದರ್ಶನ ಅವ್ರ ಕಡೆಯಿಂದ ಬರ್ತಾ ಇದೆ. ಖಂಡಿತ ಪಟಿದಾರ್ ಅವರು ನಮ್ ಕ್ಯಾಪ್ಟನ್ ಆಗಿರೋದು ಒಂಥರ ಬೂಸ್ಟ್ ಆಗಿದೆ, ಚೆನ್ನಾಗಿ ಎಲ್ಲರೂ ಒಂಥರ ಹೊಂದಾಣಿಕೆ ಇದೆ, ಸಮಸ್ಯೆ ಇಲ್ಲ ಟೀಮ್ ಅಲ್ಲಿ. ಎಲ್ಲಾರು ಹೊಂದ್ಕೊಂಡು ಹೋಗ್ತಾ ಇದಾರೆ ಪಟಿದಾರ್ ಅವರು, ಮತ್ತೆ ಡಿಸಿಷನ್ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ನಿಮ್ಗೊಂದು ಪ್ರಶ್ನೆ ಸರ್, ಏನಂದ್ರೆ ಈಗ ಬಹಳಷ್ಟು ಜನರು ಒಂದು ಪ್ರಶ್ನೆನ ಆಗ್ತಿರುವಂತದ್ದು ಅಂದ್ರೆ ಆರೋಪ, ಅದೇ ವಿಕೆಟ್ದು. ಹಿಲ್ ಸಾಟ್ ಕ್ಯಾಚ್ ಹಿಡಿದಿದ್ದು ವಿಕೆಟ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ನೋಡಿದ್ರಿ ನಿನ್ನೆ ಮ್ಯಾಚ್? ಅಂದ್ರೆ ಫಿಲ್ ಸಾಟ್ ಬೌಂಡ್ರಿ ಲೈನ್ ಕ್ಯಾಚ್ ಹಿಡಿದಿರಲ್ಲ, ಅದು ನಾಟ್ ಔಟ್ ಹೇಳಲಾಗ್ತಾ ಇದೆ, ನೀವ್ ಏನ್ ಹೇಳಿದ್ರಿ? ಇಲ್ಲ ಈಗ ಅಂಪೈರ್ ಡಿಸಿಷನ್ಗೆ ನಾವು ಯಾವತ್ತೂ ಬೆಲೆ ಕೊಡ್ಲೇಬೇಕು. ಅವ್ರ ಡಿಸಿಷನ್ ಫೈನಲ್ ಡಿಸಿಷನ್. ಆಮೇಲೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ, ಅಂಪೈರ್ ಎಲ್ಲೂ ಅದು ಶೇಕ್ ಆಗಿಲ್ಲ ಬೌಂಡ್ರಿ ಲೈನ್ ಅಂತ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು. ಹಂಗಾಗಿ ನಾವು ಒಂದು ಸ್ವಾಗತ ಮಾಡ್ಲೇಬೇಕು. ಕೆಲವರು ಸುಮ್ಮನೆ ಅನಶ್ಯವಾಗಿ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಎಸ್, ಒಟ್ಟಾರೆ RCB ಟೀಮ್ ಹೇಗಿದೆ? ತುಂಬಾ ಸ್ಟ್ರಾಂಗ್ ಆಗಿದೆ. ಯಾವ ಟೀಮ್ ಬಂದ್ರು ಗೆಲ್ಲೋ ಒಂದು ವಿಶ್ವಾಸ ಇದೆ. ಯಾವ್ದಾರು ಬರ್ಬೋದು, ಮುಂಬೈ ಇಂಡಿಯನ್ಸ್ ಬರ್ಬೋದು, ಚೆನ್ನೈ ಬರ್ಬೋದು,
ಕೋಲ್ಕತ್ತಾ ಬರ್ಬೋದು, ಯಾವ್ದೇ ಬಂದ್ರು ಗೆಲ್ಲೋ ಒಂದು ವಿಶ್ವಾಸ ಇದೆ. ಓಕೆ, ಈಗ RCB ಬಿಟ್ರೆ ಇನ್ನು ಯಾವ ಟೀಮ್ ಒಂದು ಸ್ವಲ್ಪ ಸ್ಟ್ರಾಂಗ್ ಅನ್ಸುತ್ತೆ ನಿಮಗೆ? ಮುಂಬೈ ಇಂಡಿಯನ್ಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅನಿಸ್ತಾ ಇದೆ ಈಗ ಈ ವರ್ಜನ್ ಅಲ್ಲಿ. CSK ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ ಟೀಮ್ ಇಂಬ್ಯಾಲೆನ್ಸ್ ಆಗಿದೆ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ. ಎಸ್ ಎಸ್ ಎಸ್. ಯಾರು ಕ್ವಾಲಿಫೈ ಆಗ್ಬೋದು ನಿಮ್ಮ ಪ್ರಕಾರ 4 ಟೀಮ್ ಅಂತ ಬಂದಾಗ? ನಮ್ಮ ಪ್ರಕಾರ RCB ಫಸ್ಟ್, ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ಮತ್ತೆ ಡೆಲ್ಲಿ ಆಗ್ಬೋದು ಅನ್ಸುತ್ತೆ. ಡೆಲ್ಲಿನೂ ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು ಸರ್. ಎಸ್ ಪಾಟೀಲ್, ಈ ಬಾರಿ ಅದೇ ಯಾರು ಕ್ವಾಲಿಫೈ ಆಗ್ತಾರೆ ಅಂದಾಗ ಎಲ್ಲರೂ RCB ಅನ್ನು ಚೂಸ್ ಮಾಡಿದ್ದಾರೆ. ಅಂದರೆ ಚೂಸ್ ಮಾಡಿದೆ LSC ಏನು ಭಾಳಷ್ಟು ಜನ ಚೂಸ್ ಮಾಡಿಲ್ಲ ಅನ್ಸುತ್ತೆ. LSC ಟೀಮ್ ಅಷ್ಟೊಂದು ಈ ಬಾರಿ ಕಳಪೆ ಇದೆಯಾ ಹೇಗೆ ಅಂತ? ಇಲ್ಲ, ಈಗ ಎಲ್ಲರೂ ನಾವು ಈಗ ಫ್ಯಾನ್ಸ್ ಅಂದ ತಕ್ಷಣ ನಾವು ನಮ್ಮದೇ ಜಾಸ್ತಿ ಅನ್ಬೇಕಲ್ಲ, ಓಕೆನಾ? ಮತ್ತೆ ಆ ಥರ ಇದೆ ನಮ್ಮ ತಂಡ. ಈಗ ಬೇರೆ ತಂಡಗಳು ಇನ್ನೂ ಕಣಕ್ಕೆ ಇಳಿದಿಲ್ಲ, ಯಾಕೆ ನಮಗೆ ಇಷ್ಟು ಬೇಗ ನಾವು ಜಡ್ಜ್ ಮಾಡೋದಕ್ಕೂ ಆಗಲ್ಲ. ಬಟ್ MIL ಏನಿದೆ ಅಂತಂದರೆ ಇಂಡಿಯನ್ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಆ ಕಾರಣಕ್ಕಾಗಿ ಅದೊಂದು ಸ್ವಲ್ಪ ಕಾಣಿಸುತ್ತೆ. ಬಟ್ CSK ಅಂತ ಬಂದಾಗ ತುಂಬ ಚಿಕ್ಕ ಆಟಗಾರನ್ನ ತೊಗೊಂಡಿದ್ದಾರೆ, ಅಥವಾ ಇಂಟರ್ನ್ಯಾಷನಲಲ್ಲಿ ಅನುಭವ ಇಲ್ಲದೆ ಇರೋರನ್ನ ತೊಗೊಂಡಿದ್ದಾರೆ ಅನ್ನೋವಂಥದ್ದು ಇದೆ. ಬಟ್ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರು ದೇಸಿ ಕ್ರಿಕೆಟ್ನಲ್ಲೆಲ್ಲ ಮಿಂಚಿದವ್ರನ್ನೇ ಅವರು ತೊಗೊಂಡಿರೋದು. ಕೆಲವೊಬ್ಬರನ್ನ 14 ಕೋಟಿ ಕೊಟ್ಟು ತೊಗೊಂಡ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ನನಗೆ ಅದು ಅವ್ರು ಹೆಂಗೆ ಲೆಕ್ಕಾಚಾರ ಹಾಕಿದ್ದಾರೆ ಅನ್ನೋ ಅಂತ ಹೇಳಿ. ಬಟ್ ಧೋನಿ ಅವರ ಇಂಜುರಿ ಆ ಒಂದು ತಂಡಕ್ಕೆ ಕಾಣಿಸ್ತಾ ಇದೆ. LSCನ ಯಾಕೆ ಲೆಕ್ಕಕ್ಕೆ ತೊಗೊಂಡಿಲ್ಲ ಅಂತಂದರೆ ಆ ಓನರ್ ಒಬ್ಬ ಕಿರಿಕಿದಾನೆ ಅಲ್ಲಿ. ಓಕೆ, ಆ ಓನರಿಂದನೂ ಅಲ್ಲಿ ಯಾರು ಹೋಗಲ್ವೋ ಅಥವಾ ಕಿರಿಕಿರೋ LSG, ಅದೇ ಕಾರಣಕ್ಕಾಗಿ ಏನಾದರೂ ಆ ತಂಡ ಆ ಥರ ಆಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಇನ್ನೂ ಟೈಮ್ ಇದೆಯಲ್ಲ, ಇವತ್ತು ಇವ್ರದ್ದು ಗೊತ್ತಾಗತ್ತೆ, ನಾಳೆ ಅವರೆಲ್ಲ ಆಟಕ್ಕೆ ಬರಲಿ, ಆಮೇಲೆ ಯಾರು ಹೊಡೆದ್ರು ಯಾರು ಬಿಟ್ರು ಅನ್ನೋದನ್ನ ನೋಡ್ಬೇಕಷ್ಟೇ. ನಿನ್ನೆ ಯಾರು ಅನ್ಕೊಂಡಿದ್ರು ಅನಿಕೇತ್ ವರ್ಮಾ ಹೊಡಿತಾರೆ ಅಂತ? ಅಷ್ಟು ಚೆನ್ನಾಗಿ ಆಡ್ತಾರೆ, ನೋಡೋದೇ ಇಲ್ಲ ಬಾಲ್. ಅದೊಂದು ನೋಡಿ, ಯಂಗ್ ಟ್ಯಾಲೆಂಟೆಡ್ ತುಂಬಾ ಇದೆ ನಮ್ಮ ಇಂಡಿಯಾದಲ್ಲಿ. ಇಂಥ ಒಬ್ಬ ಆಟಗಾರರು ಯಾರಾದರೂ ಪ್ರತಿಯೊಂದು ಮ್ಯಾಚ್ನಲ್ಲೂ ಮಿಂಚೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತಂದ್ರೆ ಇಂಡಿಯನ್ ಟೀಮಿಗೆ ಒತ್ತಡ ಜಾಸ್ತಿ ಆಗುತ್ತೆ ಸೆಲೆಕ್ಷನ್ ಇದಕ್ಕೆ. ಆ ಥರ ಪರಿಸ್ಥಿತಿ ಬರುತ್ತೆ ನಮ್ದು. ಮಾತಾಡೋಣ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಹೇಗಿತ್ತು ಸರ್ ಆರ್ಭಟ ನಿನ್ನೆದು? ನೋಡಕ್ಕೆ ಕಣ್ಣೆ ಸಾಲಸಲು ಎಂತ ಟೀಮ್ ಕೊಟ್ಟಿದ್ದಾರೆ ಈ ಸಲ ಅಂದ್ರೆ. ಸೆಲೆಬ್ರೇಷನ್ ಯಾವ ರೀತಿ ಆಗಿತ್ತು ನಿಮ್ದು? ಸೂಪರ್ ಸಖತ್ ಸೆಲೆಬ್ರೇಷನ್ ಸರ್. ನಾವು ಟಿಕೆಟ್ ಗೋಸ್ಕರ ತುಂಬಾ ಟ್ರೈ ಮಾಡಿದ್ರೆ ಆದ್ರೆ ಸಿಗ್ಲಿಲ್ಲ ಟಿಕೆಟ್, ತುಂಬಾ ಬೇಜಾರಾಯ್ತು. ಆಕ್ಚುಲಿ ನಮ್ ಸ್ವಂತ ಊರು ಬಂದ್ಬಿಟ್ಟು ಆಂಧ್ರ ಸರ್ ನಮ್ದು. ಆಂಧ್ರದವರು. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಮ್ಗೆ RCB ಅಂದ್ರೆ ಎಷ್ಟು ಹುಚ್ಚಿದೆ ಅಂದ್ರೆ ನಿಜವಾಗ್ಲು ಸಿಕ್ಕಾಪಟ್ಟೆ ಹುಚ್ಚು. 19 ನಡೀತಾ ಇರೋದು ಸೀಸನ್. 19 ಸೀಸನ್ ಅಲ್ಲೂ ನಾವು RCB ಬಿಟ್ರೆ ಬೇರೆ ಟೀಮ್ಗೆ ನಾವು ಸಪೋರ್ಟ್ ಮಾಡಲ್ಲ. ನಮ್ದು ನಿನ್ನೆ SRH ಇರ್ಬೋದಾಯ್ತು, ನಮ್ದು ಆಂಧ್ರ ಅಲ್ಲ. ಆದ್ರೆ ನಾವು ಅದಕ್ಕೆ ಖಂಡಿತವಾಗ್ಲೂ ನಾವು ಅಂದ್ರೆ ಮೂಲತಃ ಆಂಧ್ರನಾ? ನಿಮ್ಮ ಮೂಲ ಆಂಧ್ರನಾ? ನಮ್ಮ ಅಮ್ಮಂದು ಕರ್ನಾಟಕ ತವ್ರ ಮನೆ, ಬಟ್ ಆಂಧ್ರ ಕೊಟ್ಟಿದ್ದಾರೆ. ನಮ್ದು ಎಜುಕೇಶನ್ ಎಲ್ಲ ಆಗಿದ್ದು ಚಿತ್ರದುರ್ಗ ಸರ್. ಅಂದ್ರೆ ಕೇವಲ ಬೆಂಗಳೂರು ಕರ್ನಾಟಕದಲ್ಲಿ ಕ್ರೇಜ್ ಅಷ್ಟೇ ಅಲ್ಲ, ಆಂಧ್ರದಲ್ಲೂ ಕೂಡ RCB ಕ್ರೇಜ್ ಇದೆ ಅಂತ? ಹೌದು ಸರ್, ಸಿಕ್ಕಾಬಟ್ಟೆ. ನಮ್ಮೂರು ಒಂದು ಇಲ್ಲಿ ಎಲ್ಲಿ ಪಾವಗಡ ಪಕ್ಕಿಯಲ್ಲ ಗೊತ್ತಲ್ಲ, ತುಮಕೂರು ಡಿಸ್ಟ್ರಿಕ್ಟ್ ಪಾವಗಡ. ಆ ಪಾವಗಡ ಪಕ್ಕಿಯಲ್ಲ ಮಡಕ್ಕಿರ ಅಂತ ಬರುತ್ತೆ, ಅದ್ರ ಪಕ್ಕಿಯಲ್ಲೇ ಸಿಕ್ಕಾಬಟ್ಲೆ ಕ್ರೇಜ್ ಸರ್. ನಮ್ ತಾಲೂಕು ಫುಲ್ಲು ಆಂಧ್ರನೇ, ಫುಲ್ RCB ತರ ಇದೆ ಸರ್. ನಮ್ ಮಡಕ್ಕಿರ ತಾಲೂಕಿನ ಫುಲ್ ಆ ತರ ಇದೆ. ಈ ಸರಿ ತಂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅನ್ಸುತ್ತಾ? ಏನಾದ್ರು ಚೇಂಜಸ್ ಬೇಕಿತ್ತ ನಿಮ್ಗೆ? 100% ಒಳ್ಳೆ ಟೀಮ್ ಕಟ್ಟಿದ್ದಾರೆ ಸರ್. ನಿಜವಾಗ್ಲೂ ನಿನ್ನೆ ಆಡಿರೋ ಟೀಮ್ ಅಲ್ಲಿ ಯಾವ ಫೇಲ್ ಇಲ್ಲ ಸರ್. ಸಿಕ್ಕಾಬಟ್ಲು ಚೆನ್ನಾಗಿ ಆಡಿದ್ರು ಸರ್. ನಿಜವಾಗ್ಲು ಫಿಲಿಪ್ ಸಾಲ್ಟ್ ಅದು ಬೈ ಮಿಸ್ಟೇಕ್ ಆಗಿ ಇದ್ ಮಾಡಿದ್ರು. ಅವ್ರು ಇದ್ದಿದ್ರೆ ಮೋಸ್ಟ್ಲಿ 10 ಓವರ್ಗೆ ಮುಖ್ಯ ಅನ್ಸುತ್ತೆ ಅವ್ರು ಇದ್ದಿದ್ರೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು KSC ಮತ್ತೆ ನಮ್ಮ ಚೇರ್ಮನ್ ವೆಂಕಟೇಶ್ ಪ್ರಸಾದ್ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗುತ್ತೆ. ತುಂಬಾ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ನಮ್ಗೆ ನಿಜವಾಗ್ಲೂ ಎಲ್ಲಾ ನ್ಯೂಸ್ ಅಲ್ಲಿ ಮತ್ತೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ, ಎಲ್ಲ ಆಡೋದೇ ಇಲ್ಲ, ಬ್ಯಾನ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ, ಬೇಜಾರಾಗಿತ್ತು ಅಂದ್ರೆ ನಮ್ಗೆ. ವೆಂಕಟೇಶ್ ಪ್ರಸಾದ್ ಸರ್ಗೆ ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು ಸರ್ ನಾವು. ಹೌದು ಸರ್, ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ನಮಗಂತ. ಸದ್ಯಕ್ಕೆ ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಬೆಂಗಳೂರಲ್ಲಿ ಇದೆ ಸರ್ ಸದ್ಯಕ್ಕೆ. ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಕ್ಯಾಪ್ ತಗೋಬಹುದು, ಆರೆಂಜ್ ಕ್ಯಾಪ್ 100 2016 ಅಲ್ಲಿ ಏನೋ 90 ಅಬೌವ್ ಏನೋ ರನ್ ನೋಡಿದ್ರು ಒಂದೇ ಸೀಸನ್ ಅಲ್ಲ ಅವರು. ಈ ಸಲನೂ ಅವ್ರು ಆತರ ತುಂಬಾ ಇದೆ ಸರ್. ಆರೆಂಜ್ ಕ್ಯಾಪ್ 100% ತಗೊಂತಾರೆ ಇದೆ ಸರ್. ಎಸ್,
ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಪಾಟೀಲ್ ಸರ್, ನನಗೆ ಒಂದು ಕುತೂಹಲ, ಸದನದಲ್ಲಿ ಏನು ಚರ್ಚೆ ಆಗ್ತಿತ್ತಲ್ಲ, RCB ಟಿಕೆಟ್ ಬೇಕು ಅಂತೇಳಿ, ಬಹುಶಃ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಈ ರೀತಿಯಾಗಿ ಪಟಾಕಿ ನಸ್ತಾರೆ, ಈ ರೀತಿಯಾಗಿ ಬೇಗನೆ ಮುಗಿಸ್ತಾರೆ, ಈ ಬಾರಿ ಡಿಫ್ರೆಂಟ್ ಆಗಿ RCB ಟೀಮ್ ಇದೆ, ಹಂಗಾಗಿ ನಾವು ಖುದ್ದು ಸ್ಟೇಡಿಯಂ ಹೋಗಿ ನೋಡಲೇಬೇಕು ಅನ್ನೋ ಬೇಡಿಕೆ ಇತ್ತ ಹೇಗೆ ಅಂತ. ಕ್ರೇಜ್ ಜಾಸ್ತಿ ಆಗಿದೆ, ಮತ್ತೆ ತುಂಬ ಚೆನ್ನಾಗಿ ತಂಡ ಕಟ್ಟಿದಾರಲ್ಲ, ಚೆನ್ನಾಗಿ ಆಡ್ತಾರೆ ಅನ್ನುವಂಥದ್ದು ಒಂದು ಭರವಸೆ. ಮತ್ತು ಇನ್ನೊಂದೇನು ಅಂತಂದರೆ ಅವರು ಟಿಕೆಟ್ ಕೇಳಿದ್ದು ಅವರು ವೈಯಕ್ತಿಕ, ಅದು ಚರ್ಚೆ ಮಾಡುವಂಥದ್ದು ಒಂದು ವಿಷಯ ಅಲ್ಲ. ಬಟ್ ಅವರು ಹೇಳಿದ್ದಾರೆ 2 ಟಿಕೆಟ್ ಕೊಡ್ತೀವಪ್ಪ ಎಲ್ಲ ಶಾಸಕರಿಗೂ ಅಂತ ಹೇಳಿ. ಯಾರಿಗೆ ನೋಡೋಕೆ ಇಷ್ಟ ಇಲ್ಲ ಹೇಳಿ? ನಮ್ಮ ಸಿದ್ದರಾಮಯ್ಯನವರು ಪ್ರತಿ ಮ್ಯಾಚಿಗೆ ಹೋಗಿ ಮ್ಯಾಚ್ನ ಎಂಜಾಯ್ ಮಾಡ್ತಾರೆ ಗೊತ್ತಾ, ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಬೇರೆ ಬೇರೆ ಇದರಲ್ಲೆಲ್ಲ ಹೋದಾಗ ಎಲ್ಲ ರಾಜಕಾರಣಿಗಳಿಗೂ ಅವ್ರ ಕುಟುಂಬದ ಸಮೇತ ಹೋಗಬೇಕು ಹಾಗೆ ಹೇಗೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ಕೊಡೋದು ಬಿಡೋದು ಅದು KSಗೆ ಸಂಬಂಧಪಟ್ಟಂಥ ವಿಷಯ. ಬಟ್ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ RCB ಅಭಿಮಾನಿಗೆ ಸ್ಟೇಡಿಯಂಗೆ ಹೋಗಿ ನೋಡಬೇಕು ಅಂತ ಆಸೆ ಇರುತ್ತೆ. ನೋಡಿ, ಈಗ ಹಿಂದಿನ ಕಾಲರ್ ಹೇಳ್ತಾ ಇದ್ರು ನಮಗೆ ಟಿಕೆಟೇ ಸಿಗಲಿಲ್ಲ ರೀ, ಟಿಕೆಟೇ ಸಿಗಲಿಲ್ಲ. ಬೇರೆ ಬೇರೆ ಎಲ್ಲ ಫ್ರಾಂಚೈಸ್ ಇದೆ, ತಗೊಳ್ರಪ್ಪ ಇಷ್ಟು ಕಡಿಮೆ ಕೊಡ್ತಾ ಇದೀವಿ ಅಂತಾರೆ. ನಮ್ಮದು ಟಿಕೆಟ್ ಬಿಟ್ಟು 1 ನಿಮಿಷ ಆಗಿರಲ್ಲ, ಎಲ್ಲ ಸೋಲ್ಡ್ ಔಟ್ ಆಗಿರುತ್ತೆ. ಅಷ್ಟು ಅಭಿಮಾನ ಇದೆ. ರಾಜಕಾರಣಿಗಳಿಂದ ಹಿಡಿದು, ಮುದುಕರಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಯೌವನದ ಹುಡುಗರಿಂದ ಹಿಡಿದು ಎಲ್ರಿಗೂ ಕೂಡ ಅಲ್ಲಿ ಹೋಗಬೇಕು ಅಂತ ಆಸೆ. ಬಟ್ ಹಿಂಗೆ ಹೋಗಿನೇ ಒಂದು ಕಾಲು ತುಳಿತ ಆಗಿಬಿಟ್ಟಿತ್ತು. ಅದೇ ಒಂದು ದೊಡ್ಡ ಕಹಿ ನೆನಪು. ದಯವಿಟ್ಟು ಯಾರ ಹತ್ರ ಟಿಕೆಟ್ ಇರುತ್ತಲ್ಲ ಅವ್ರು ಮಾತ್ರ ಹೋಗ್ರಪ್ಪ, ಗಡ್ಬಿಡಿ ಮಾಡ್ಕೊಬಿಡಿ. ಆದಷ್ಟು ಬೇಗ ಹೋಗಿ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಏನೂ ಪ್ರಾಬ್ಲಮ್ ಮಾಡ್ಕೊಬಿಡಿ. ಮತ್ತು ಯಾಕೆಂದರೆ ಇಲ್ಲಿ ನೀವು ಅವಾಗಲೇ ವೆಂಕಟೇಶ್ ಪ್ರಸಾದ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಇಲ್ಲಿ ಮ್ಯಾಚ್ ನಡೆಯುತ್ತೋ ಇಲ್ಲೋ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ ಕೊನೆವರೆಗೂ ಕೂಡ. ನೋಡಿ, ಈಗ ನಮ್ಮ 2 ಮ್ಯಾಚ್ ಕೂಡ ರಾಯಪುರದ್ಗೆ ನಾವು ಕೊಟ್ಟಿದ್ದೀವಿ. ಅವು 2 ಮ್ಯಾಚ್ ನಾವು ಇಲ್ಲೇ ಆಡಬೇಕಾಗಿತ್ತು, ಬಟ್ ಅಲ್ಲಿ ಕೊಟ್ಟಿದ್ದೀವಿ. ಬೇಜಾರಾಗುತ್ತೆ ಅಲ್ಲಿ, ಅದು ಕೂಡ ಹೋಮ್ ಗ್ರೌಂಡ್ ಆಗಿರೋದ್ರಿಂದಾಗಿ. ಒಂದು ವೇಳೆ ಅಲ್ಲಿ 2 ಮ್ಯಾಚ್ ಸೋತಿದೆ ಆದಲ್ಲಿ ನಾವು ಅನ್ಕೋತೀವಿ ಇದು ಆಗಬಾರ್ದಾಗಿತ್ತು, ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗಿದ್ದು ನಮಗೆ ಮೈನಸ್ ಆಯಿತು ಅಂತ ಖಂಡಿತವಾಗ್ಲೂ ಅನ್ಕೋತೀವಿ. ಗೆದ್ರೆ ಒಳ್ಳೇದು, ಗೆದ್ರೆ ಖುಷಿನೇ ಪಡೋಣ. ಬಟ್ ಎಲ್ಲೇ ಆಡಲಿ ನಮ್ಮವ್ರು ಗೆಲ್ಲಿ ಅಷ್ಟೇ ಇದು. ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ತಾ ಇದ್ವಿ ನೋಡಿ. ವಿರಾಟ್ ಕೊಹ್ಲಿ 3 ಸೀಸನ್ ಅಂದರೆ 2025, 24, 23 ಈ 3 ಸೀಸನ್ಗಳಲ್ಲಿ 600 ಮೇಲೇ ರನ್ ಹೊಡೆದಿದ್ದಾರೆ. ಒಳ್ಳೆ ಫಾರ್ಮ್. ಅಂದರೆ ಗೆಲ್ಲಿಸ್ಕೊಡ್ಲೇಬೇಕು ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ಆ ವ್ಯಕ್ತಿ. ಅಷ್ಟು ಆ ಒಂದು ಹಠ, ಆ ಒಂದು ಛಲ ಇತ್ತು. ಅದನ್ನು 25ರಲ್ಲಿ ಸಕ್ಸಸ್ ಕೂಡ ಆಯಿತು. ಬಟ್ ಏನು ಅಂತಂದರೆ ಈ ಒಂದು ಸೀಸನ್ನಲ್ಲೂ ಕೂಡ ಆ ಹಳೆ ರೆಕಾರ್ಡ್ ಇದೆಯಲ್ಲ 900+ ರನ್, ಅದನ್ನು ಏನಾದರೂ ಮುರಿದು ಮುಂದುಕ್ತಾರೆ ಅಂತ ನಾವು ಅನ್ಕೋತೀನಿ. ಯಾಕಂದರೆ ಜಿತೇಶ್ ಶರ್ಮಾ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಖಾಸಗಿ ಚಾನಲಲ್ಲಿ, ವಿರಾಟ್ ಕೊಹ್ಲಿ ಅವರ ಬಾಲ್ ಟಚ್ ಹೇಗಿದೆ ಅಂತಂದರೆ ಪ್ರತಿಯೊಂದು ಬಾಲು ಮಿಡಲ್ ಆಗ್ತಾ ಇತ್ತು. ಆ ಸೌಂಡ್ಸ್ಗೆ ಇಂಪ್ರೆಸಿವ್ ಆಗ್ತಾ ಇದ್ವಿ. ಬಟ್ ಈ ಸರಿ ಅದನ್ನ ಜ್ಯೋತಿಷಿ ಅವರು ಒಂಥರ ಅವ್ರು ಹೇಳ್ದಂಗೆ ಆಗ್ಬಿಡುತ್ತೆ. ಮಾತಾಡೋಣ, ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಮಂಡ್ಯದಿಂದ ಕರೆ ಮಾಡ್ತಾ ಇದೀವಿ. ನಿನ್ನೆ ಪಂದ್ಯ ನೋಡಿದ್ರಾ? ನೋಡಿದ್ವಿ. ಹೇಗಿತ್ತು? ಯಾರು ಚೆನ್ನಾಗಿ ಆಡಿದ್ರು, ದೇವದತ್ತ ವಿರಾಟ? ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ. ನಿಮ್ಗೆ ಯಾರು ತುಂಬಾ ಇಷ್ಟ ಆದ್ರು ನಿನ್ನೆ? ವಿರಾಟ್ ಕೊಹ್ಲಿನ ಬಿಟ್ರೆ SRHS ನ ಇಶಾಂತ್ ಕಿಶನ್. ಗುಡ್. ನಿನ್ನೆ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ ಅನ್ಸುತ್ತೆ ನಮಗೆ RCB ಗೆಲುವಿಗೆ? ಟರ್ನಿಂಗ್ ಪಾಯಿಂಟ್ ಅಪ್ಪ ಇದು ಅಂತ ಹೇಳಿ. ಅದು ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಬಂದು 12 ಬಾಲ್ ಅಲ್ಲಿ 31 ರನ್ ನೋಡಿದ್ರಲ್ಲ, ಅದು ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು. ಆಸ್ ಎ ಕನ್ನಡಿಗರಿಲ್ಲ ಅಂತ ಇದ್ವಿ. ಒಬ್ಬ ಕನ್ನಡಿಗ ಬಂದು ಇಷ್ಟು ಒಳ್ಳೆ ಇದನ್ನು ನಮಗೆ ಬ್ಯಾಟಿಂಗ್ ಆಡಿ ಕೊಟ್ಟಿದ್ದಾರೆ. ಕನ್ನಡಿಗರಿಲ್ಲ ಅನ್ನುವಂಥ ಕೊರತೆನೂ ಹೋಯಿತು. ಪಡಿಕಲ್ ಅವರ ಆಟನೂ ಸೂಪರ್ ಆಗಿತ್ತು. ನಿನ್ನೆ ಅವರ ಆಟ ಮತ್ತು ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅದು ಪಡಿಕಲ್ಲು ಇದು ಕರ್ನಾಟಕ ಪ್ಲೇಯರ್ ಅಂದ್ರೇನೆ RCB ಅಂದ್ರೇನೆ ಕರ್ನಾಟಕ ಪ್ಲೇಯರು. ಅದ್ರಲ್ಲಿ ಕರ್ನಾಟಕದ ಪ್ಲೇಯರ್ಗೆ ತುಂಬಾ ಚಾನ್ಸ್ ಸಿಗ್ತಿರಲಿಲ್ಲ. ಆ ಚಾನ್ಸ್ ನ ಪಡಿಕಲ್ ಅವ್ರು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರು ಇದೇ ತರ ಫಾರ್ಮ್ ನ ಕಂಟಿನ್ಯೂ ಮಾಡಿದ್ರೆ ಒಂದಲ್ಲ T20 ವರ್ಲ್ಡ್ ಕಪ್ಗೆ ಪಾದಾರ್ಪಣೆ ಮಾಡ್ತಾರೆ. ನಮ್ಮ ಬಾಲಿಂಗ್ ಹೇಗಿದೆ? ಬ್ಯಾಟಿಂಗ್ ಓಕೆ, ಬ್ಯಾಟಿಂಗ್ ಮಾತನಾಡಂಗೆ ಇಲ್ಲ. ಬಾಲಿಂಗ್ ಇದೇ ತರ ಇರ್ಲಿಲ್ಲ ಅಥವಾ ಏನಾದ್ರು ಬದಲಾವಣೆ ಆಗ್ಬೇಕಾ? ನೀವು ಹೇಜಲ್ವುಡ್ ಬಂದ್ರೆ ರೊಮೋನಿ ಶೆಫರ್ಡ್ನ ಹೊರಗಡೆ ಇಡಬೇಕು ಅಂತ ಇದ್ದೀರಾ. ಆದ್ರೆ ಇದು ಡಫಿ, ಹೇಜಲ್ವುಡ್, ಭುವನೇಶ್ವರ್ 3 ಜನನು ಇದು ಸ್ಪೀಡ್ ವೇಗಿಗಳಾಗ್ತಾರೆ. ಆದ್ರೆ ನಮ್ಗೆ ರೊಮೋನಿ ಶೆಫರ್ಡ್ ಆಲ್ರೌಂಡರ್. ಅವರು ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನಿನ್ನೆ ಮ್ಯಾಚ್ ನೋಡಿದ್ರೆ 3 ವಿಕೆಟ್ ತಗೊಂಡ್ರು ಅವರು ಕೂಡ. ಆದ್ರೆ ಹೆಂಗೆ ಹೊರಗಡೆ ಇಡಕ್ಕಾಗುತ್ತೆ? ಬಟ್ ಏನಂತಂದರೆ ಈಗ ಹ್ಯಾಸಲ್ವುಡ್ನ ಬಿಡೋದಕ್ಕಾಗತ್ತೆ. ಯಾಕಂದರೆ ಲಾಸ್ಟ್ ಇಯರ್ ನಾವು ಕಪ್ ಗೆಲ್ಲಿಸ್ಕೊಡೋದ್ರಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿದ್ರು ಅವರು. ಡಫಿ ಮೊದಲ ಮ್ಯಾಚಲ್ಲೇ ನೀವು ಹೆಡ್ ಅಂತ ಅಭಿಷೇಕ್ ಶರ್ಮನ್ ಅಂತ ಆಟಗಾರನ ವಿಕೆಟ್ ತೊಗೊಂಡಿದ್ದಾರೆ. ಮತ್ತು ಈಗ ಯಾರನ್ನ ಕೂರಿಸ್ಬೇಕು ಅಂತೀರಾ?
ನನ್ ಪ್ರಕಾರ ಡಫಿನ ಕೂರಿಸ್ಬೇಕು ಹೇಸಲ್ವುಡ್ ಬರೋ ತನಕ. ಇನ್ನ 2 ಮ್ಯಾಚ್ ಇದೆಯಲ್ಲ, ಡಫಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದ್ರ ಬೇಸ್ ನಾವು ಡಿಸಿಷನ್ ತಗೋಬೇಕಾಗುತ್ತೆ. ಹೌದು, ನೋಡೋಣ. ಒಟ್ಟಿನಲ್ಲಿ RCB ಅಲ್ಲಿ ಈ ರೀತಿ ಕನ್ಫ್ಯೂಷನ್, ಆಡೋರು ಚೆನ್ನಾಗಿದ್ದಾರೆ ಬಟ್ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಆಕ್ಚುಲಿ ಅವ್ರದ್ದೊಂದು ಒಳ್ಳೆ ಪಾಯಿಂಟ್ ಆಕ್ಚುಲಿ. ಯಾಕಂದ್ರೆ ನೋಡಿ ಜೇಕಬ್ ಬೆಥಲ್ ಕೂಡ ಇದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಆದ್ರೆ 4 ಜನ ಫಾರಿನ್ ಪ್ಲೇಯರ್ ಯೂಸ್ ಮಾಡೋದ್ರಿಂದ ಅವ್ರಿಗೂ ಚಾನ್ಸ್ ಸಿಗ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಆಕ್ಚುಲಿ ಅವ್ರದ್ದು ಒಳ್ಳೆ ಪಾಯಿಂಟ್. ಆಕ್ಚುಲಿ ಡಫಿನ ಕೂರಿಸ್ಬೇಕು. ನೀವು ರೊಮೇರಿಯೋ ನಾನು ಆರಂಭದಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಅದನ್ನ ಹೇಳ್ತೇನೆ, ಡಫಿನ ಕೂಡಿಸ್ಲೇಬೇಕು. ಅಲ್ಲ, ಡಫಿನ್ ಕೂರಿಸ್ಬೇಕು ಅಂದ್ರೆ ಅವ್ರು ಹೇಳಿದ್ದು ಈಗ ಇನ್ನ 2 ಮ್ಯಾಚ್ ಡಫಿನ ಆಡ್ತಾರೆ, ಇನ್ನ ಉಳಿದಿರುವಂತ 2 ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲ ಅಂತ ಮಾಹಿತಿ ಹ್ಯಾಸಲ್ವುಡ್. ಈ 2 ಮ್ಯಾಚ್ ಅಲ್ಲಿ ಗೊತ್ತಾಗತ್ತೆ. ಅಲ್ಲ, ಈಗ ನಾನು ಡಫಿನ ಕೂರಿಸ್ಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಡಫಿನ ಓಕೆ ನೀವು ಕೂರಿಸಿದ್ರಿ ಅಂತ ತಿಳ್ಕೊಳ್ಳಿ, ಹ್ಯಾಸಲ್ವುಡ್ ನ ಕರ್ಕೊಂಡು ಬಂದ್ರಿ. ಹ್ಯಾಸಲ್ವುಡ್ಗೆ ವಿಕೆಟ್ ಬೀಳಿಲ್ಲ, ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು. ನೀವೇ ಮಾತಾಡ್ತೀರಾ ಅಷ್ಟ ಒಳ್ಳೆ ಬೌಲಿಂಗ್ ಮಾಡಿದ್ರು, ಫಸ್ಟ್ ಮ್ಯಾಚ್ ಅಲ್ಲಿ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಅವ್ರನ್ನ ಕೂರಿಸಿದ್ರಿ ಅಂತ ಹೇಳಿ. ಇಲ್ಲಿ ಏನಾದರೂ ಮಾತಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾಕೆ ಶೆಫರ್ಡ್ ಬೇಡ ಅಂತ ಇದ್ವಿ ಅಂತಂದ್ರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು, ಮತ್ತು ಬ್ಯಾಟಿಂಗಲ್ಲೂ ಏನು ನಿನ್ನೆ ಅವಕಾಶಗಳು ಅವ್ರಿಗೆ ಸಿಗಲಿಲ್ಲ. ಅಲ್ಲಿ ಮೈನಸ್ ಕಾಣಿಸ್ತಾ ಇರುತ್ತೆ ನಮಗೆ, ಓಕೆ ಇವ್ರನ್ನ ತೆಗಿಬೇಕು ಅಂತ. ಬಟ್ ಆ ಹುಡುಗ ಹೇಳಿದ ಮೇಲೆ ನನಗೆ ಅನಿಸ್ತು, ಓಕೆ ಡಫಿ ಅವ್ರನ್ನೇ ಕೂರಿಸಿ ಹ್ಯಾಸಲ್ವುಡ್ನ ತೊಗೊಂಡು ಬ್ಯಾಟಿಂಗ್ನು ಮತ್ತು ಆಲ್ರೌಂಡರ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿ. ಅದೇ ಅಂದ್ರೆ ಈಗ ಡಫಿನ ಕೂಡಿಸ್ಬೇಕು ಬೇಡ ಅನ್ನೋದು ನೆಕ್ಸ್ಟ್ 2 ಮ್ಯಾಚ್ ಇದೆಯಲ್ಲ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹ್ಯಾಸಲ್ವುಡ್ನ ತಗೋತಾರೆ, ಡಫಿನ್ ಕೂರಿಸ್ತಾರೆ. ಅಲ್ಲ, ಇನ್ನು 2 ಮ್ಯಾಚ್ ಇಲ್ಲ ಅಂತ ಹೇಳ್ತಿದ್ದಾರೆ, ಅದು ಕನ್ಫರ್ಮ್ ಇಲ್ಲ. ಇಲ್ಲ ನೆಕ್ಸ್ಟ್ ಮ್ಯಾಚ್ ಬರ್ತಾರೆ. ನೆಕ್ಸ್ಟ್ ಮ್ಯಾಚ್ ಕೂರಿಸ್ಬೇಕಷ್ಟೇ. ನನ್ನ ಮೈಂಡ್ ಚೇಂಜ್ ಆಯ್ತು. ಒಟ್ಟಲ್ಲಿ ಏನೇ ಆಗಿಲ್ಲ. ಬಟ್ ಅದೇ ಅಭಿನಂದನ್ ಸಿಂಗ್ ಜಾಗದಲ್ಲಿ ಅಲ್ಲಿ ಒಬ್ಬರು ಆಡಿಸ್ಬೇಕು. ಬಟ್ ಅಲ್ಲಿ ಚೇಂಜ್ ಮಾಡಲ್ಲ ನನ್ನ ಪ್ರಕಾರ. ಫಸ್ಟ್ ಮ್ಯಾಚ್ ಅಲ್ಲಿ ನೀನು ಇಂಡಿಯನ್ ಪ್ಲೇಯರ್ನ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ಆತನಿಗೆ ಇನ್ನೂ 1-2 ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಅವಕಾಶ ಕೊಟ್ಟಿದ್ದಾರೆ ಇವನಿಗೆ? ಫಸ್ಟ್ ಮ್ಯಾಚ್ ಅಲ್ಲೇ ಇವನಿಗೆ ಅನುಭವ ಇಲ್ಲ. ಅಲ್ಲಿ ನೆಟ್ಸಲ್ಲಿ ನೋಡಿರ್ತಾರೆ, ಅವರು ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ನೋಡಿರ್ತಾರೆ. ಒಳ್ಳೆ ಸ್ವಿಂಗ್ ಆಗಿರುತ್ತೆ, ವಿಕೆಟ್ಸ್ಗಳು ಬಿದ್ದಿರುತ್ತೆ, ರನ್ ಕಂಟ್ರೋಲ್ ಆಗಿರುತ್ತೆ, ದೊಡ್ಡ ಆಟಗಾರರ ಅವ್ರ ಬಗ್ಗೆ ಅನಾಲಿಸಿಸ್ ಮಾಡಿರ್ತಾರೆ. ಆವಾಗಲೇ ಇವ್ರಿಗೆ ಅವಕಾಶಗಳು ಸಿಕ್ಕಿರುತ್ತೆ. ಒಂದು ಮ್ಯಾಚ್ ಫೇಲ್ಯೂರ್ ಆದ ತಕ್ಷಣ ಫೇಲು ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಫಿಲ್ ಸಾಲ್ಟು ರನ್ನೇ ಬರಲಿಲ್ಲಪ್ಪ ಹಾಗಂತ ಹೇಳ್ಕೊಂಡ್ಸೋಕ್ಕಾಗತ್ತ? ನೋ. ಬಟ್ ಏನು ಅಂತಂದರೆ ಅವಕಾಶಗಳು ಸಿಕ್ಕಾಗ ಬಳಸ್ಕೊಳ್ಳುವಂಥ ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಅಭಿನಂದನ್ ಬಳಸ್ಕೊಳ್ಬೇಕು. ನೀವು ಫಸ್ಟ್ ಮ್ಯಾಚಲ್ಲೂ ಓಡಿಸ್ಕೊಂಡೆ, 3ನೇ ಮ್ಯಾಚಲ್ಲೂ ಓಡಿಸ್ಕೊಂಡೆ, 2ನೇ ಮ್ಯಾಚಲ್ಲೂ ಓಡಿಸ್ಕೊಂಡೆ ಅಂದರೆ ನೀನು ಮತ್ತೆ ವಾಪಸ್ ಅದೇ ಕಾರಣ ಆಯ್ತು ಅದು 200 ರೀಚ್ ಆಗೋದಕ್ಕೆ. ಬಟ್ ಏನು ಅಂತಂದ್ರೆ ಅವಕಾಶಗಳು ಇನ್ನೂ ಇದೆ, ಇನ್ನೂ 2-3 ಮ್ಯಾಚ್ ಅವ್ರಿಗೆ ಕೊಡ್ತಾರೆ. ಅಕಸ್ಮಾತಾಗಿ ಇನ್ನು 2 ಮ್ಯಾಚಲ್ಲೂ ಅವ್ರು ಫೇಲ್ ಏನಾದರೂ ಆದರೆ ಮಂಗೇಶ್ ಅದು ಬರ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಹೇಗಿದೆ ನಮ್ಮ RCB ಟೀಮ್? ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಈಗ 17 ವರ್ಷ ಒಂದು ಸೈಡ್ ಇಟ್ಕೊಂಡ್ಬಿಟ್ರೆ 2025-26 ಇದೇ ಬೇರೆ, ಇದೇ RCB ಬೇರೆ. ಈ RCBನ ನಾವು ಇಷ್ಟು ವರ್ಷ ಹುಡುಕಿದ್ವಿ. ಪ್ರತಿ ಸರಿ ಕಪ್ ಗೆದ್ದಿಲ್ಲ ಅಂತ ಅವಮಾನವನ್ನು ನಾವು ಎಷ್ಟು ಅನುಭವಿಸಿದ್ದೀವಿ ನಮಗೆ ಗೊತ್ತಿದೆ ಅದು. ಮತ್ತು ಕಪ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು RCB ಮಾತ್ರ ಗೊತ್ತಿದೆ. ಬೇರೆ ಬೇರೆ ತಂಡಗಳು ಇರ್ಬೋದು, ಗೆಲ್ಲದೇ ಇರೋ ತಂಡಗಳಿಗೆ ಅಷ್ಟು ಪ್ರೆಷರ್ ಇಲ್ಲ. ಬಟ್ RCBಗೆ ತುಂಬ ಪ್ರೆಷರ್ ಇತ್ತು. ಬಟ್ ಅದನ್ನು ನೀಗಿಸಿದ್ದೀವಿ. ಬಟ್ ಅದರ ಜೊತೆಗೆ ದಿನೇಶ್ ಕಾರ್ತಿಕ್ ಅವ್ರನ್ನ ಎಷ್ಟು ಹಾಡಿ ಹೊಗಳಿದ್ರು ಸಾಲೋದಿಲ್ಲ. ತಂಡವನ್ನು ಕಟ್ಟಿದ್ರು, ಕೇವಲ ಅವ್ರು ಒಬ್ಬರೇ ಅಂತಲ್ಲ, ಸ್ಟಾಫ್ ಎಲ್ಲರೂ ಇರ್ತಾರೆ, ಇಲ್ಲ ಅನ್ನಲ್ಲ. ಬಟ್ ಅವ್ರ ಕೊಡುಗೆ ಒಂದು ಸ್ವಲ್ಪ ಜಾಸ್ತಿ ಇದೆ. ಅವರು RCB ತಂಡದಲ್ಲೇ ಕೊನೆಯದಾಗಿ ಇದ್ದು ಆಟಗಾರನಾಗಿ ಅಲ್ಲಿಂದ ರಿಟೈರ್ಮೆಂಟ್ ಕೊಟ್ಟು ಕೋಚಿಂಗ್ ಸ್ಟಾಫ್ ಸೇರಿಕೊಂಡು ಯಂಗ್ ಟ್ಯಾಲೆಂಟ್ಸನ್ನು ಹುಡುಕಿಕೊಂಡು ಮತ್ತು ಯಾವ ಆಟಗಾರ ಪರ್ಫೆಕ್ಟ್ ಆಗ್ತಾರೆ, ಓಪನಿಂಗ್ ಸ್ಲಾಟ್ನಲ್ಲಿ ಸಾಲ್ಟ್ ಎಷ್ಟು ಇಂಪಾರ್ಟೆಂಟು, ಮಧ್ಯಮ ಕ್ರಮಾಂಕದಲ್ಲಿ ನಮಗೆ ಎಂಥ ಬ್ಯಾಟರ್ ಬೇಕು, ಆಮೇಲೆ ಆಲ್ರೌಂಡರ್ಗಳನ್ನ ಹೇಗೆ ಪಿಕ್ ಮಾಡಬೇಕು. ಕೃಣಾಲ್ ಪಾಂಡ್ಯ ಹಿಂಗೆ ಮಿಂಚ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅನ್ಸೋಲ್ಡ್ ಆಟಗಾರ ಆತ. ಮತ್ತು ಸೆಕೆಂಡ್ ರೌಂಡಲ್ಲಿ ಆತನನ್ನು ಕರ್ಕೊಂಡ್ಬಂದಿದ್ದು, ಆತ ಪ್ಲೇಯಿಂಗ್ ಎಲೆವೆನಲ್ಲಿ 2-3 ಮ್ಯಾಚ್ ಕಳೆದ ಬಾರಿ ಗೆದ್ದಿಸ್ಕೊಟ್ಟಿದ್ದು, ಇವೆಲ್ಲ ತುಂಬ ಇಂಪ್ರೆಸಿವ್ ಆಗಿದೆ. ಈ ಸರಿನೂ ಕೂಡ RCB ತುಂಬ ಬಲಾಢ್ಯವಾಗಿ ಕಾಣಿಸ್ತಾ ಇದೆ. ಬಲಾಢ್ಯ ಅಷ್ಟಲ್ಲ, ತುಂಬ ಬಲಾಢ್ಯವಾಗಿ ಕಾಣಿಸ್ತಾ ಇದೆ. ಕಪ್ ಗೆಲ್ಲುವಂತಹ ಫೇವ್ರೇಟ್ ತಂಡದಲ್ಲಿ ಇದು ಟಾಪ್ ಅಲ್ಲ, ಟಾಪ್ಗಿಂತ ಮೇಲೆ ಏನಾದರೂ ಇದ್ದರೆ ಅಲ್ಲಿಗೆ ಇಡ್ಬೋದು. ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ RCB. ಎಸ್, ಅಂದರೆ ಮತ್ತೊಮ್ಮೆ ಚಾಂಪಿಯನ್ ಆಗುವಂತೆ ಎಲ್ಲ ಲಕ್ಷಣ ಇದೆ. ಥ್ಯಾಂಕ್ ಯು ಪಾಟೀಲ್, ಈ ಸೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ, ಪ್ರಮುಖವಾಗಿ RCB ಟೀಮ್ ಅಂತ ಬಂದಾಗ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಈ ಟೀಮ್ ಬದಲಾವಣೆ ಆಗತ್ತೆ ಅಂತೇಳಿ. 15ನೇ ಓವರಲ್ಲಿ 200 ರನ್ ಚೇಸ್ ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರುವಂಥ ಟೀಮ್ ಇದು. ಸೊ ಮುಂದೆ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇದೆ 5ನೇ ತಾರೀಕಿಗೆ. ಆವತ್ತಿನ ದಿನ ಬಹುಶಃ RCBಯಲ್ಲಿ ಬದಲಾವಣೆ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಈ ಗೆಲುವಿನ ಲಯ ಕಂಡಿರುವಂಥ ಹಿನ್ನೆಲೆಯಲ್ಲಿ ಸೊ ಸದ್ಯಕ್ಕಂತೂ ಯಾವುದೇ ರೀತಿ ಬದಲಾವಣೆ ಇಲ್ಲ. ಮುಂದಿನ ಪಂದ್ಯದಲ್ಲಿ ಅಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಹ್ಯಾಸಲ್ವುಡ್ ಬರಬಹುದು ಅಥವಾ ಬರದೇ ಇದ್ರೂ ಕೂಡ ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಡಫಿ ಅವರ ಬೌಲಿಂಗ್ ಇದೆ. ಸೊ ಹಂಗಾಗಿ RCBಯಲ್ಲಿ ಯಾವುದೇ ರೀತಿಯ ಚಿಂತೆ ಇಲ್ಲ. ಬಟ್ ಸಾಲ್ಟ್ ಅವ್ರದ್ದು ಒಂದೇ ಚಿಂತೆ ಇದೆ, ಬಹುಶಃ ನೆಕ್ಸ್ಟ್ ಮ್ಯಾಚಿಂದ ಅವರು ಫಾರ್ಮಲ್ಲಿ ಬರಬಹುದು. ನೋಡೋಣ ಏನಾಗುತ್ತೆ ಅಂತೇಳಿ. ಇದಾಗಿದ್ದು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.